ಡಿಸಿಪಿ ಈಸ್ಟ್ ಶ್ರೀ ದೇವರಾಜ್ ಸಾಹೇಬ್ರು ಬಂದಿದ್ದಾರೆ. ಅವರಿಗೂ ಸಹ ಸ್ವಾಗತ ಕೋರ್ತಾ ಇದ್ದೀವಿ. ಹಾಗೂ ಶ್ರೀ ಸಾಹಿಲ್ ಬಾಗ್ಲಾ IPS ಮಾನ್ಯ ಉಪ ಪೊಲೀಸ್ ಆಯುಕ್ತರು ಟ್ರಾಫಿಕ್ ಡಿಸಿಪಿ ರವರು ಸಾಹೇಬ್ರು ಬಂದಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಸ್ವಾಗತ ಕೋರ್ತಾ ಮಾನ್ಯ ಡಿಸಿಪಿ ಸಾಹೇಬ್ರು ಪ್ರಾಸ್ತಾವಿಕ ನುಡಿಗಳು ಹಾಗೂ ಸ್ವಾಗತ ಕೋರ್ಬೇಕಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಶುಭ ಮುಂಜಾನೆ. ಬಹಳಷ್ಟು ಜನ ಈ ಸುಂದರ ಕಾರ್ಯಕ್ರಮಕ್ಕೆ ಬೆಳಗ್ಗೆ ಬಂದಿದ್ದೀರಿ, ಬಹಳ ಸಂತೋಷ. ಈ ಕಾರ್ಯಕ್ರಮದ ಹಿನ್ನೆಲೆಯನ್ನ ಮತ್ತು ಈ ಕಾರ್ಯಕ್ರಮದ ಔಚಿತ್ಯವನ್ನ ಬಹಳ ಹಿಂದೆ ಬಹಳಷ್ಟು ಜನಸಂಪರ್ಕ ಸಭೆಗಳಲ್ಲಿ ನೀವು ತಿಳ್ಕೊಂಡಿದ್ದೀರಿ. ಇದರ ಮೂಲ ಉದ್ದೇಶ ಜನರ ಬಳಿಗೆ ಪೊಲೀಸ್ ವ್ಯವಸ್ಥೆಯನ್ನು ಒಯ್ಯುವುದು, ಜನರ ಬಳಿಗೆ ಬಂದು ಜನರ ಸಮಸ್ಯೆಗಳನ್ನು ಬಗೆಹರಿಸೋದು, ನೇರವಾಗಿ ಅವರು ಹಿರಿಯ ಅಧಿಕಾರಿಗಳಿಂದ DCP ಮಟ್ಟದ ಅಧಿಕಾರಿಗಳು, ಅಪರ ಆಯುಕ್ತರು, ಜಂಟಿ ಆಯುಕ್ತರು ಮತ್ತು ಆಯುಕ್ತರು ನೇರವಾಗಿ ಅವರು ಮುಖಾಮುಖಿ ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ ಇರುವಂತಹ ಒಂದು ಅವಕಾಶ ಈ ಜನಸಂಪರ್ಕ ಸಭೆ. ಪ್ರತಿ ತಿಂಗಳು ಒಂದೊಂದು ವಿಭಾಗದಲ್ಲಿ ಮಾನ್ಯ ಆಯುಕ್ತರು ಜನಸಂಪರ್ಕ ಸಭೆಯಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಈ ತಿಂಗಳು ಪೂರ್ವ ವಿಭಾಗದ ಪುಲಕೇಶಿನಗರ ಉಪವಿಭಾಗದಲ್ಲಿರೋ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ನಾವು. ಈ ಕಾರ್ಯಕ್ರಮಕ್ಕೆ ಸಾಹೇಬರು ಬಂದಿದ್ದಾರೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ ಇಲ್ಲೇ ಉತ್ತರ ಸಿಗುತ್ತೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಪೊಲೀಸ್ ಆಯುಕ್ತರಾದ ಶ್ರೀ ಬಿ ದಯಾನಂದ್ IPS ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸಂಚಾರ ವಿಭಾಗದ ಉಪ ಪೊಲೀಸ್ ಆಯುಕ್ತರು ಪೂರ್ವ ಸಾಹಿಲ್ ಬಾಗ್ಲಾರ್ ಅವರು ಬಂದಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮಕ್ಕೆ ಬಾನಸವಾಡಿ, ಅಲ್ಸೂರು, KJL ಉಪವಿಭಾಗದ ACPಗಳು ಮತ್ತು ಸೈಬರ್ ಕ್ರೈಮ್ನ ವಿಭಾಗದ ACP, ಟ್ರಾಫಿಕ್ ವಿಭಾಗದ ACP ಭರಣಿ ಮತ್ತು ಇತರ ಎಲ್ಲ ಪೂರ್ವ ವಿಭಾಗದ ಅಧಿಕಾರಿಗಳು ಬಂದಿದ್ದವರೆಲ್ಲರಿಗೂ ಈ ಕಾರ್ಯಕ್ರಮದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಸಾರ್ವಜನಿಕ ಕುಂದುಕೊರತೆಗಳು, ಸಮಸ್ಯೆಗಳಿಗೆ ನೇರವಾಗಿ ಸಂಪರ್ಕವಿರುವಂಥ ಬೆಸ್ಕಾಂ, BBMP ಮತ್ತು ಇತರೆ ಸರ್ಕಾರಿ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಸಫಲಗೊಳಿಸೋದಕ್ಕೆ ಬಂದಿರುವಂತಹ ಎಲ್ಲ ಸಾರ್ವಜನಿಕರಿಗೆ ವೈಯಕ್ತಿಕವಾಗಿ ಮತ್ತು ಪೊಲೀಸ್ ಇಲಾಖೆಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮದ ಸ್ವಾಗತ ಭಾಷಣ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದ ಮಾನ್ಯ DCP ಸಾಹೇಬರಿಗೆ ಧನ್ಯವಾದಗಳು. ಸಾಹೇಬರಿಗೆ ಸಹ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಕೋರ್ತಾ ಇದ್ದೀವಿ. ACP ಪ್ರಕಾಶ್ ರಾಥೋಡ್ ರವರು ಸಾಹೇಬರಿಗೆ ಒಂದು ಹೂಗುಚ್ಛ ನೀಡಬೇಕು ಅಂತ ಕೇಳ್ಕೊತೀವಿ. ಈಗ ಕಾರ್ಯಕ್ರಮದ ಮುಖ್ಯ ಭಾಗ ನೇರವಾಗಿ ಸಾರ್ವಜನಿಕರಿಗೆ ಸಂವಾದ. ತಮ್ಮ ಏನು ಪ್ರಶ್ನೆಗಳಿದೆ, ತಮ್ಮ ಸಮಸ್ಯೆಗಳೇನಿದೆ, ತಮ್ಮ ಸಜೆಷನ್ಸ್ ಏನಿದೆ, ಇದನ್ನೆಲ್ಲ ತಾವು ಈಗ ಹೇಳ್ಬೋದು. ಎಲ್ಲ ನೋಟ್ ಮಾಡ್ಕೋತೀವಿ. ಮಾನ್ಯ ಆಯುಕ್ತರು ಮತ್ತು DCP ಈಸ್ಟ್ ಟ್ರಾಫಿಕ್ ರವರು ಮತ್ತು ನಮ್ಮ DCP ರವರು ಸಹ ಇದರ ಬಗ್ಗೆ ನೋಟ್ ಮಾಡಿಕೊಂಡು ಮುಂದಿನ ಏನು ಕ್ರಮ ಜರುಗಿಸಬಹುದು ಅಂತ ನಾವು ಯೋಚನೆ ಮಾಡಿ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ದಯವಿಟ್ಟು ಸಾರ್ವಜನಿಕರು ತಮ್ಮ ಏನಿದೆ ಪ್ರಶ್ನೆಗಳನ್ನು ಶುರು ಮಾಡಬಹುದು.
ಮೈಕ್, ಆ ಪಿಂಕ್ ಟಿ ಶರ್ಟ್ ಹಾಕೊಂಡಿದ್ದಾರೆ, ಅವ್ರ ಹತ್ರ ಮೈಕ್ ಇದೆ. ಹೇಳ್ತೀನಿ ಕೊಡ್ತೀನಿ ಸರ್. ಟೋಕನ್ ನಂಬರ್ 1 ಇದೆ, ಪುಲಕೇಶಿ ನಗರದಿಂದ ಆರ್ ಆಲ್ಬರ್ಟ್ ಅನ್ನೋರು. ಟೋಕನ್ ನಂಬರ್ 1 ಆರ್ ಆಲ್ಬರ್ಟ್ ರವರು. ನಿಂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಂಡೆ ಮಾತಾಡಿ. ನೋಟ್ ಮಾಡಿ. ಲಕ್ಷ್ಮೀ ಸ್ವಲ್ಪ ವಾಲ್ಯೂಮ್ ಮಾತಾಡಿ. ಇದೊಂದು ಅತ್ಯಂತ ಮುಖ್ಯವಾದ ದಿನ. ಯಾಕಂದರೆ ನಮಗೆ ನಮ್ಮ ಕಮಿಷನರು, ಜಾಯಿಂಟ್ ಕಮಿಷನರು, ಡೆಪ್ಟಿ ಕಮಿಷನರು, ಅಸಿಸ್ಟೆಂಟ್ ಕಮಿಷನರ್ ಎಲ್ಲರೂ ಬಂದಿದ್ದೀರಾ. ಇವರು ಒಂದು ಅವಕಾಶ ತಲುಪಿಸ್ಕೊಂಡಿರುತ್ತೆ. ನಮಗೆಲ್ಲ ಹೃದಯಪೂರ್ವಕದ ಅಭಿನಂದನೆ. Let me straight away go to the points that I have let go. First on Hoysala. There's awfully unusually insufficient number of Hoysalas are there now. And the main earlier preparations when Hoysala will not be compared to Hoysala to come, enough with the big siren, just putting noise. It is almost tantamount to noise pollution. The idea purpose is whether they are going to catch the culprit or they are going to change the mode. So what exactly is your device? What exactly you get to have such a system? Number two, they have Mufti police. They are hardly seen anywhere. And what exactly are their role, responsibilities, and how exactly they are serving the community? Kindly explain to us. Then a number of CCTV cameras are urgently required. I understand the entire system has been transferred to the Law and Order Division now. With the enforcement, what exactly you plans to have this at the strategic points, CCTV installed? Now, the fourth point straight away, I'm going to road cutting. There's a rampant road cutting happening without formal approval and depositing the DD of the respective authorities. After they don't do even the restoration work properly, and this becomes a permanent road hump. On the Patri Road, you can see there is a footpath encroachment, a wide footpath encroachment by the nursery vendor. Nothing seems to be done now. They are taking up the beautification work. And next point is the drug addicts. They come in different forms. One, they go for the jabbing. That is called in the syringe they take and inject themselves. You can see all the corners of the bylanes, they'll be there. And our people have they have vehicles which are 100% better than what our police people have. They go at the speed of 100 kilometers, whereas our police continue to go 20 kilometers. It's impossible to catch them. And barricades. I request barricades to put everywhere for night patrolling. Police flag march, as and when it can be possible, kindly have it arranged. At the tea shops and the eateries, you can find number of people standing there and indulging in all sorts of activities. That has to be curbed. Construction materials at the night time they come and dump, disturbing the peace of the senior citizens or the early morning. Please stop these activities during the midnight and the early morning. A number of two-wheelers are plying without registered number. With this, I'll conclude. Thank you. You have raised a lot of issues. Some are suggestive, some may require a response. Whatever your suggestions are there, we will take note of it and try to implement in whichever way it is possible. But first and foremost, you were asking about the Hoysala vehicles response and then the siren and beacon being there. The purpose of siren and beacon is nothing but to get swift access to the place of incidents where the call has come from. Just like the ambulance uses the siren to alert the other road users that they are in a hurry to reach the hospital, the Hoysalas are also supposed to use the siren and the beacon when they are responding to a
call for incident. Whatever incidents has come, they need to rush to the spot. So they have to alert the other road users so that they get priority preference to reach the spot. Our response time has been good. Nearly within about 8 minutes, we are reaching the scene of incidents and trying to resolve the issue. So that happens only when our Hoysalas are equipped with these kind of things. Plus, Hoysalas, if it is too elaborate to discuss about all the various functional aspects of Hoysalas, but rest assured that these Hoysalas will be on patrolling 24/7. We have about 241 Hoysalas all across the city. Every police station has 2 to 3 Hoysalas. They are headed by one ASI level officer, and they do perform 12-hour shift, and they attend to calls for service which are received from number 112. So, and they have specific standard operating procedures are there. They have been given with body worn camera. They have other accessories also, including the weapons. In case of any exigency, they may have to resort to that. So all the Hoysalas are equipped with these kind of things, and in the last 2 years we have tried to revamp the Hoysala system in the city, and the public response also for that has been good. In case you are interested further, you can visit our command center, and our officers will be happy to show how we manage these Hoysalas, how the 112 calls are received, and what happens when the calls come to the command center. So that's a detailed activity. Remaining suggestions, whatever you have mentioned, be it about drugs and other things, we take note of it and we'll try to go ahead with those things. Thank you. ಹೊಯ್ಸಳ ಬಗ್ಗೆ ಸಾರ್ವಜನಿಕರು ಎತ್ತಿದ್ದ ಪ್ರಶ್ನೆಗೆ ನಮ್ಮ ಮನೆಯ ಸಿಪಿ ಸಾಹೇಬರು ಉತ್ತರ ಕೊಟ್ಟಿದ್ದಾರೆ. ಟೋಕನ್ ನಂಬರ್ 2 ಕುಮಾರಿ ರೇಣುಕಾ ಎಸ್, ಪುಲ್ಕೇಶಿ ನಗರ್. Good morning, sir. ಕೇಳಿಸ್ತದೆ ಹೇಳಿ. I'm very happy. We have participated in many security. That. Sir, continuously repeating it, and that moving stars office. So I request to can any bigger drive relating to cigarette and tobacco consumption, keeping a young generation in mind. Tell me what you want to do, we will support. That should be mandatory. We have to create awareness, sir. If application agar police station, that Govind Raju sir taking initiative and we are doing, sir. But it has to follow in every way. It's overall. Yeah, I agree with you, especially with the younger generation. There is Yes, need sir. to create this awareness about tobacco consumption and how it harms their health, and even it also harms the others' health also because of passive smoking. Therefore, in the last 2 years, we have intensified the Kotpa drives in Bangalore city, especially the restaurants, pubs, bars where these designated smoking areas were not there. We are insisting that designated smoking areas has to be there. Smoking should not be there in all the restaurants. Many of the restaurants are under the false impression, or they create a false impression that if it is open to sky, their smoking is allowed, but that is not correct. Whichever area which is open to public access, wherever it is there, their smoking cannot be there. So it is good that the young generation is joining hands with us. We are ready to intensify the drives, provided you people join us. We would like to create more awareness, especially in the bars, pubs and other public places, bus stands, the metro stations and other places where people indiscreetly indulge in smoking. So definitely we will join hands and do it. Thank you, sir. Thank you. ಭಾರತೀನಗರದಿಂದ ಜೈರಾಮ್.
ನಮಸ್ಕಾರ, ನನ್ನ ಹೆಸರು ಜಯರಾಮು, ಶಿವನ್ಶೆಟ್ಟಿ ಗಾರ್ಡನ್ ವಾಸಿ, ಭಾರತೀನಗರ್ ಪೊಲೀಸ್ ಲಿಮಿಟ್ಸ್ ಬರ್ತೀನಿ. ಸರ್, ಇತ್ತೀಚೆಗೆ ನನಗೆ ನಮ್ಮ ಈ ಏರಿಯಾನಲ್ಲೇ ಒಂದು 2-3 ಜನ ಬಂದು ತಿಳಿಸ್ಬಿಟ್ರು. ಅವರು ಫೋನಲ್ಲಿ ಈ ಲೋನ್ ನ ಕೊಡ್ತೀನಿ ಅಂತ ಆಪ್ಷನ್ ಕೊಡ್ತಾರೆ. ಅದರಲ್ಲಿ ಒಂದು 3,000 5,000 ತೆಗೆದ್ಬಿಡ್ತಾರೆ. ಒಂದು 5,000 ತೆಗೆದಿದ್ರೆ ಒಂದು 3,000 ಕಟ್ಟಿದ್ರು ಮತ್ತೆ ಅವ್ರು ಏನ್ ಮಾಡ್ತಾರೆ, ನೀನು ಕಟ್ಟಿಲ್ಲ ಅಂತ ಹೆವಿ ಅಮೌಂಟ್ ಡಿಮಾಂಡ್ ಮಾಡಿ, ಇಲ್ಲ ಅಂದ್ರೆ ಅವ್ರು ಕಟ್ಟಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಅವ್ರ ಫೋನ್ ನಂಬರ್ ಕಾಂಟ್ಯಾಕ್ಟ್ಸ್ ಎಲ್ಲ ಹೋಗುತ್ತೋ ಗೊತ್ತಿಲ್ಲ, ಹಸೆ ಫೋಟೋ ತರ ಅವ್ರ ಫೋಟೋನ ಕಳಿಸಿ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ. ಇದು ಒಂದು ಸಮಸ್ಯೆ ಬಂದಿದೆ. ಆಮೇಲೆ ಅದೇ ತರ ನಾನು ನಮ್ಮ ಸಾಹೇಬ್ರು ಕಮಿಷನರ್ ಸಾಹೇಬ್ರು ಬಂದ ಮೇಲೆ ನಮ್ಮ ಜನಸ್ಪಂದನ ಮೀಟಿಂಗ್ ತುಂಬಾ ನಡೀತಾ ಇದೆ. ಒಂದು 4-5 ಮೀಟಿಂಗ್ ಅಲ್ಲಿ ತಿಳಿಸ್ಬಿಟ್ಟಿದ್ದೀನಿ. ಏನಂದ್ರೆ ನಮ್ಮ ಏರಿಯಾನಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಔಟ್ ಸೈಡ್ ಇಂದ ಬಂದು ಪ್ರಾಬ್ಲಮ್ ಮಾಡೋರು ಮಾಡಬೇಕಾದ್ರೆ ತಕ್ಷಣ ನಾವು ಸ್ಟೇಷನ್ಗೆ ಫೋನ್ ಮಾಡಿದ್ರೆ ಇನ್ಸ್ಪೆಕ್ಟರ್ಗೆ, ಸಬ್ ಇನ್ಸ್ಪೆಕ್ಟರ್ಗೆ, ನಮ್ಮ ACP ಮೇಡಮ್ಗೆ ಮಾಡಿದ್ರೆ ತಕ್ಷಣ ಫೋನ್ ರಿಸೀವ್ ಮಾಡ್ತಾರೆ. ಆದ್ರೆ ಹೊಯ್ಸಲ ಬಂದು ಮೇನ್ ರೋಡ್ಗೆ ಬರೋಕ್ಕಾಗುತ್ತೆ. ಈ ಗಲ್ಲಿಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಮಾಡಬೇಕಾದ್ರೆ ಅದಕ್ಕೆ ಚೀತಾ ವ್ಯವಸ್ಥೆ ನಮ್ಮ ಸ್ಟೇಷನ್ಗಳಿಗೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಮುಂಚೆಲ್ಲ ಇತ್ತು ಚೀತಾಗಳು, ಇವಾಗ ಚೀತಾ ಇಲ್ಲ. ಸಣ್ಣ ಸಂದುಗಳಿಗೆ ಹೊಯ್ಸಲ ಹೋಗೋಕ್ ಆಗಲ್ಲ. ಇಲ್ಲ, ಈ ಸಮಸ್ಯೆ ಗಮನಕ್ಕೆ ಬಂದಿದೆ, ಒಳ್ಳೆ ಸಲಹೆ. ಈಗಾಗಲೇ ಈ ಎಲ್ಲೆಲ್ಲಿ ಈ ತರ ಸಣ್ಣ ಪುಟ್ಟ ರಸ್ತೆಗಳಿದಾವೆ ಅಂತ ಪೊಲೀಸ್ ಸ್ಟೇಷನ್ಗಳಲ್ಲಿ ಈಗಾಗಲೇ ಚೀತಾಗಳನ್ನ ನಾವು ಮತ್ತೆ ಫಂಕ್ಷನ್ ಮಾಡಿದ್ವಿ. ಮಧ್ಯೆ ಸ್ವಲ್ಪ ದಿವಸ ಬಿಟ್ಟಿತ್ತು, ಚೀತಾಗಳನ್ನ ಬಿಟ್ಟಿದ್ರು. ಈಗ ಚೀತಾಗಳನ್ನು ಕೂಡ ಮಾಡ್ತಾ ಇದ್ವಿ. ಪ್ರತಿ ಸ್ಟೇಷನ್ಗೆ ಎಷ್ಟು 2 ಅಥವಾ 3 ಚೀತಾಗಳನ್ನ ಕೊಟ್ಟಿದ್ದಾರೆ. ಈ ತರ ಸಣ್ಣ ಪುಟ್ಟ ಗಲ್ಲಿಗಳು ಎಲ್ಲಿ ಬರ್ತವೆ, ಲೇನ್ಸು ಬೈಲೇನ್ಸು, ಅಲ್ಲಿ ಹೊಯ್ಸಳಗಳು 4 ವೀಲರ್ಸು ತ್ವರಿತವಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಚೀತಾಗಳನ್ನ ಕಳಿಸ್ತೇವೆ ನಾವು. ಮತ್ತೆ ಅದೇ ರೀತಿಯ ಟ್ರಾಫಿಕ್ ನಲ್ಲಿ ಕೋಬ್ರಾಗಳು ಕೂಡ ಅವನು ನಾವು ಹೊಯ್ಸಳ ಅಂಡರ್ನೇ ತಗೊಂಡ್ಬಂದಿದ್ದೀವಿ 112 ನಲ್ಲೇನೆ. ಟ್ರಾಫಿಕ್ ಸಂಬಂಧಪಟ್ಟಾಗ ಏನಾದರೂ ಕಾಲ್ಸ್ ಬಂದ್ರೆ ಅವಾಗ ಕೋಬ್ರಾಗೆ ಕಳಿಸ್ತಾ ಇದೀವಿ. ಅದೇ ರೀತಿ ಚೀತಾಗೂ ಕೂಡ ನಾವು ಕಳಿಸ್ಕೊಡ್ತೇವೆ. ಸರ್, ಅದೇ ರೀತಿ ಇವಾಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬಾ ಮುಂದೆ ಬಂದು ಎಲ್ಲಾ ಜಂಕ್ಷನ್ ಅಲ್ಲಿ ಕ್ಯಾಮ್ರಾ ಹಾಕಿರೋದ್ರಿಂದ, ಜಂಕ್ಷನ್ ಕ್ಯಾಮ್ರಾ ಬಂದಿರೋದ್ರಿಂದ ಕ್ರೈಮು ಕಡಿಮೆ ಆಗಿದೆ. ಸ್ವಲ್ಪ ಕಿಡಿಗೇಡಿಗಳಿಗೆ ಭಯ ಬಂದಿದೆ. ಅದು ತುಂಬಾ ನಮ್ಮ ಪೊಲೀಸ್ ಕ್ಯಾಮ್ರಾಗಳು ಇನ್ನೂ ಹಾಕಿಸ್ಬೇಕು. ಇನ್ನು ನೀವು ಅದೇ ಇನ್ನ ಈಗಲೇ ತುಂಬಾ ಬಂದಿದೆ, ಎಲ್ಲ ಜಂಕ್ಷನ್ ಅಲ್ಲಿ ಬಂದಿದೆ. ಅದು ತುಂಬಾ ಒಳ್ಳೆ ವಿಷಯ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಡಿರೋದು. ಜಂಕ್ಷನ್ ಬಂದಿದೆ, ಮನೆಗೂ ಬರಬೇಕು ಅಂತ. ಅದೇ ಥ್ಯಾಂಕ್ ಯು ಸರ್. ಅದೇ ರೀತಿ ಇವಾಗ ಜನಸ್ಪಂದನೆಯಲ್ಲಿ ತಾವು ಏನ್ ತಿಳಿಸ್ತೀರಾ ಅದು ತುಂಬಾ ಒಳ್ಳೇದಾಗಿದೆ. ನಮ್ ಲೋಕಲ್ ಸ್ಟೇಷನ್ ಅಲ್ಲಿನೂ ಇದೇ ಪಾಯಿಂಟ್ ನ ತಗೊಂಡೋಗಿ ತಿಂಗಳಿಗೆ ಒಂದು ಮೀಟಿಂಗ್ ಮಾಡ್ತಾರೆ. ಆಮೇಲೆ ಕಾರ್ನರ್ ಮೀಟಿಂಗ್, ಎಲ್ಲ ಅಂಗಡಿಯವ್ರನ್ನ ಕರೆದು ಒಂದು ಮೀಟಿಂಗ್ ಮಾಡ್ತಾರೆ, ರೆಸಿಡೆನ್ಸ್ ಮೀಟಿಂಗ್ ಮಾಡ್ತಾರೆ. ಇದು ಒಂದು ಒಳ್ಳೆ ಸಲಹೆ ತಮ್ಮ ಕಡೆಯಿಂದ ಬಂದಿದೆ ಸರ್. ಇದೇ ರೀತಿ ಏನಂದ್ರೆ ನಾವು ಯಾವುದೇ ಹೋಗ್ಲಿ, ಯಾವುದೇ ಹಬ್ಬಕ್ಕೆ, ಗಣೇಶ ಹಬ್ಬ ಇರಲಿ, ಯಾವುದೇ ದೇವಸ್ಥಾನ ಇರಲಿ, ನಮ್ಮ ಸ್ಟೇಷನ್ ಅಲ್ಲಿ ನಮ್ಮ ಮೇಡಮ್ ACP ಗೀತಾ ಮೇಡಮ್ ಆಗಲಿ, ಫೈರೋಜ್ ಮೊಹಮ್ಮದ್ ಸರ್ ಇನ್ಸ್ಪೆಕ್ಟರ್ ಆಗಲಿ, ಯಾರೇ ಇರಲಿ, ಪರ್ಮಿಷನ್ ಫಸ್ಟ್ ಕೊಟ್ಬಿಟ್ಟು ತಕ್ಷಣ ಅವರು ಬಂದು ಅಲ್ಲಿ ನಿಂತು ನಮಗೆಲ್ಲ ಕೋಪರೇಟ್ ಮಾಡಿಕೊಟ್ಟೋದು ತುಂಬಾ ಒಳ್ಳೆ ವಿಷಯ. ಈ BBMP ಇದು ಏನಂದ್ರೆ, ಈ BBMP ತುಂಬಾ ಪ್ರಾಬ್ಲಮ್ ಇದೆ ಸರ್. ಅದರಲ್ಲಿ ಬೇರೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟೇ, ಬೇರೆ ಡಿಪಾರ್ಟ್ಮೆಂಟ್ ಯಾವುದಿಲ್ಲ. ಎಲ್ಲಾದ್ರೂ ಅಗದು ಬಿಟ್ರೆ ಅದನ್ನ ಪಾತ್ವರ್ಸ್ ಮಾಡಕ್ಕೆ, ಮತ್ತೆ ಅದಕ್ಕೆ ಅವರ ಪ್ಯಾಚ್ ಮಾಡಕ್ಕೆ 1 ವರ್ಷ 2 ವರ್ಷ ತಗೊಂತಾರೆ. ಏನಂತ ಕೇಳಿದ್ರೆ ನಮ್ಗೆ ಬಜೆಟೇ ಇಲ್ಲ ಅಂತಾರೆ. ಬೇರೆ ಡಿಪಾರ್ಟ್ಮೆಂಟ್ಗೆಲ್ಲ ಒಳ್ಳೆ ಇದಾವೆ ಬಿಡಿ, ಬೇರೆ ಇಲಾಖೆಗಳದ್ದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲ ಸರ್, ಅವ್ರಿಗೂ ತಾವು ತಿಳಿಸಿದ್ರೆ ಸ್ಕೂಲ್ ಮಕ್ಕಳು ಹೋಗೋದು ಬರೋದು ಗಾಡಿಯಲ್ಲಿ ಸ್ವಲ್ಪ ಅದು ತುಂಬಾ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ಅದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸರ್ ನಮ್ಮ ಆಸರ್ಕನ ಸ್ಟ್ರೀಟ್ ಅಲ್ಲಿ ಆಯ್ತು, ಎಲ್ಲ ಇಲಾಖೆ ಇದು ಸಾಕು. ಥ್ಯಾಂಕ್ ಯು. ಸರಿ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ಮುತ್ಯಾಲಮ್ಮ ದೇವಸ್ಥಾನ ಕಡೆಯಿಂದ ಈಗ ಕೆಲವೊಂದು ದಿನಗಳಿಂದ ಗಾಂಜಾ ಮಾಡೋರು ಮತ್ತೆ ಇವರು ಸ್ನೇಹಿಲ್ ಸ್ನ್ಯಾಚಿಂಗ್ ಅವರೆಲ್ಲ ನಮ್ಮ ದೇವಸ್ಥಾನ ಸುತ್ತಮುತ್ತ ಯಾವುದು ತೊಂದರೆ ಇಲ್ದಿರ ನೀವು ನಿಭಾಯಿಸಿದ್ದೀರಾ. ಬಟ್ ದೇವಸ್ಥಾನದ ಒಳಗಡೆ ಕೆಲವೊಂದು ಸ್ನೇಹಿಲ್ ಸ್ನ್ಯಾಚಿಂಗು ಮತ್ತೆ ಚಿಕ್ಕ ಮಕ್ಕಳ ಹತ್ರ ಈ ಸ್ನೇಹಿಲ್ ಸ್ನ್ಯಾಚ್ ಮಾಡೋದು ಮತ್ತೆ ಕಾಲುಂಗುರ ಇದುಗಳು ಅದುಗಳೆಲ್ಲ ಹೋಗ್ತಾ ಇದೆ. ಅದಕ್ಕೆ ಆ ಸಮಸ್ಯೆನ ತಾವೇನಾದ್ರೂ ಮಾಡಿ ನಿಭಾಯಿಸಬೇಕು ಅಂತ ಕೇಳ್ತಾ ಇದ್ದೇವೆ. ಮಾಡೋಣ, ನೀವು ಕಂಪ್ಲೇಂಟ್ ಕೊಟ್ರೆ ನಮಗೆ ಮಾಹಿತಿ ಬಂದ್ರೆ. ಆಲ್ರೆಡಿ ಗಮನಕ್ಕೆ ಬಂದಿದೆ ಸರ್, ಭಾರತೀನಗರ ಸ್ಟೇಷನ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹೌದು ಬಂದಿದೆ. ಸಿಸಿಟಿವಿ ಕ್ಯಾಮ್ರಾಸ್ ಎಲ್ಲ ಇದೆ. ಓಕೆ, ವಿ ವಿಲ್ ಡಿಟೆಕ್ಟ್ ಇಟ್. ಓಕೆ ಸರ್. ಮತ್ತೆ ನಮ್ಮ ಗೀತಾ ಮೇಡಮ್ ಅವರು ಲಾಸ್ಟ್ ಟೈಮ್ ತೇರಿನ ಸಮಯದಲ್ಲಿ 2 ದಿನ ಪೂರ್ತಿ ಊಟ ತಿಂಡಿ ನಿದ್ದೆ ಇಲ್ದಿರ ಅವರೇ ಖುದ್ದಾಗಿ ನಿಂತು ಇದು ನಿಭಾಯಿಸಿದ್ದಾರೆ. ಅವರಿಗೆ ನಮ್ಮ ಅಭಿನಂದನೆ ಒಳ್ಳೇದು ಮಾಡಿದ್ದಾರೆ. ಮತ್ತೆ ಮಾರ್ಚ್ ಅಲ್ಲಿ, ಏಪ್ರಿಲ್ ಅಲ್ಲಿ ನಮ್ಮ ದೇವಸ್ಥಾನದ ಹಬ್ಬ ಬರ್ತಾ ಇದೆ.
ದಯವಿಟ್ಟು ಅದಕ್ಕೆ ಸೆಕ್ಯೂರಿಟಿ ಎಲ್ಲ ನೀವು ಇದು ಮಾಡಿ ಕೊಡ್ತೀರಾ ಅಂತ ನಮ್ಗೆ ಗ್ಯಾರಂಟಿ ಇದೆ. ಈ ಸತಿ ಇನ್ನೂ ಸ್ವಲ್ಪ ಜಾಸ್ತಿ ಜನ ಬರ್ತಾರೆ. ಗೀತಾ ಮೇಡಮ್ ಅವರೇ ಕೊಡ್ತಾರೆ ಸೆಕ್ಯೂರಿಟಿ. ಆಯ್ತು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಸಮಸ್ಯೆಗಳಿಗೆ ಅಷ್ಟು ಮಾತ್ರ ಮಾತಾಡಿ. ನಾವು ಮಾಡಿರೋ ಕೆಲಸ ನಮ್ಮ ಡ್ಯೂಟಿ ಅಂತ ಮಾಡ್ತಾ ಇರ್ತೀವಿ. ಸಮಸ್ಯೆಗಳ ಬಗ್ಗೆ ಮಾತ್ರ ಮಾತಾಡಿ. ರವಿಕುಮಾರ್, ಕಮರ್ಷಿಯಲ್ ಸ್ಟ್ರೀಟ್, ಟೋಕನ್ ನಂಬರ್ 5. ಇನ್ನೊಂದು 5 ಪ್ರಶ್ನೆ ಆದ್ಮೇಲೆ ಮತ್ತೆ ಬರ್ತದೆ. ರವಿಕುಮಾರ್. ಮಾನ್ಯ ಪೊಲೀಸ್ ಆಯುಕ್ತರಾದ ಶ್ರೀ ಬಿ ದಯಾನಂದ್ರವರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ, ವೇದಿಕೆ ಮೇಲೆ ಉಪಸ್ಥಿತಿಯಾಗಿರುವ ಶ್ರೀ ಡಿ ದೇವರಾಜ್ ಉಪ ಪೊಲೀಸ್ ಆಯುಕ್ತರು ಪೂರ್ವ ವಿಭಾಗ ಬೆಂಗಳೂರು ಹಾಗೂ ಶ್ರೀ ಬಿ ರಮೇಶ್ ಜಂಟಿ ಪೊಲೀಸ್ ಆಯುಕ್ತರು ಪೂರ್ವ ವಲಯ ಬೆಂಗಳೂರು ಮತ್ತು ಉಪಸ್ಥಿತಿರುವ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಸ್ವಾಗತ ಸುಸ್ವಾಗತ. ಸ್ವಾಗತ ಆಗಿತ್ತವಲ್ಲೇ, ಇದು ಡಬಲ್ ಸ್ವಾಗತ ಆಯ್ತು. ಆದರೂ ಸಾರ್ವಜನಿಕರಿಂದ ಸ್ವಾಗತ, ಹಾಗೆ ಇಲಾಖೆಯಿಂದ ಸ್ವಾಗತ ಮಾಡುವುದು, ಆಯ್ತು. ಈಗ ಸಾರ್ವಜನಿಕರಿಂದ ಸ್ವಾಗತ. ಧನ್ಯವಾದಗಳು. ಕರ್ನಾಟಕ ರಾಜ್ಯ ಬೆಂಗಳೂರು ಮಹಾನಗರಕ್ಕೆ ಪೊಲೀಸ್ ಆಯುಕ್ತರಾಗಿ ಬಿ ದಯಾನಂದ್ರವರು ಮೇ 30ರಂದು ನೇಮಕವಾಗಿದ್ದು, ಬಹಳ ನಿಷ್ಠೆ ಪ್ರಾಮಾಣಿಕತೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಬೆಂಗಳೂರು ನಗರ ಪೊಲೀಸ್ ಕಾಲ್ನಡಿಗೆ ಗಸ್ತು, ಮೊಬೈಲ್ ಗಸ್ತು, ಸಂಚಾರ ಗಸ್ತು ಮತ್ತು ಹೊಡೆಯುವ ಸಶಸ್ತ್ರ ಪಡೆ ಮೊಬೈಲ್ ಘಟಕಗಳ ಒಳಗೊಂಡಿರುವ ಬೆಂಗಳೂರು ನಗರ ಪೊಲೀಸ್ ನ್ಯಾಯವ್ಯಾಪ್ತಿಯನ್ನು 7 ವಲಯಗಳಾಗಿ ವಿಂಗಡಿಸಲಾಗಿದೆ. ಪೂರ್ವ, ಪಶ್ಚಿಮ, ಉತ್ತರ, 8 ಆಗಿದೆ ಈಗ. 8 ಆಗಿದೆ. ಸಾರಿ ಸರ್, ಗೊತ್ತಾಗಿದೆ. ದಕ್ಷಿಣ, ಮಧ್ಯ, ಆಗ್ನೇಯ ಮತ್ತು ಈಶಾನ್ಯ. ಪ್ರತಿಯೊಂದು ವಲಯವನ್ನು ಸಹಾಯಕ ಪೊಲೀಸ್ ಆಯುಕ್ತರ ನೇತೃತ್ವ ವಹಿಸುವ 3 ಉಪ. ನಿಮ್ ಪ್ರಶ್ನೆ ಕೇಳಿ, ನಮ್ಗೆಲ್ಲ ಗೊತ್ತಿದೆ ಇದು ಯಾವ್ಯಾವ ಡಿವಿಷನ್ ಇದಾವೆ ಅಂತ ಹೇಳಿ. ಈಗ ಹೊಸದಾಗಿ 2 ಪೊಲೀಸ್ ಸ್ಟೇಷನ್ ಆಡ್ ಆಗಿದೆ, ಅವಲಹಳ್ಳಿ ಮತ್ತೆ ಹೆಬ್ಬಗೋಡಿ, ಅವು ಕೂಡ ಬರ್ತಾ ಇದೆ. ಇವರು ಆಯುಕ್ತರಾಗಿ ಬಂದ ದಿನದಿಂದ ಕಾನೂನು ಮತ್ತು ಸುವ್ಯವಸ್ಥೆ ಸಾರ್ವಜನಿಕರಿಗೆ ತುಂಬಾ ಅನುಕೂಲವಾಗಿರುತ್ತದೆ. ಬೆಂಗಳೂರಿನಲ್ಲಿ 24-25 ಹೊಸ ವರ್ಷದ ಆಚರಣೆಯಲ್ಲಿ ಎಂದೂ ಕಾಣದ ರೀತಿಯಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಅವರ ಮಾರ್ಗಸೂಚಿ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳು, ಅಹಿತರ ಘಟನೆಗಳು ನಡೆಯದಂತೆ ಬಹಳಷ್ಟು ನೆಮ್ಮದಿಯಿಂದ ಆಚರಣೆ ಮಾಡಲಾಗಿದೆ. ಹಾಗೂ ಕಳ್ಳತನ, ಡ್ರಗ್ಸ್ ಗಲಾಟೆಗಳು, ವಿಡಿಯೋ ಗೇಮ್ಸ್, ಸಲೂನ್, ಸ್ಪಾ, ನೈಟ್ ಕ್ಲಬ್ಗಳು ಯಾವುದೇ ಪ್ರಭಾವಿಗಳಿಗೆ ಒತ್ತಡಕ್ಕೆ ಮಣೆ ಹಾಕದೆ ಕಾನೂನು ಎಲ್ಲರಿಗೂ ಒಂದೇ ಅನ್ನುವ ರೀತಿಯಲ್ಲಿ ಯಾವುದೇ ಪ್ರಭಾವವನ್ನು ತೋರದೆ ಸಿನಿಮಾ ನಟ ದರ್ಶನ್ ರವರನ್ನು ಸಹ ಬಂಧನ ಮಾಡಿ ಕಾನೂನು ರಕ್ಷಣೆಯನ್ನು ಮಾಡಿರುವ ನಮ್ಮ ಆಯುಕ್ತರು ಬೆಂಗಳೂರು ಮಹಾನಗರಕ್ಕೆ ಇಂತಹ ನಮ್ಮ ಆಯುಕ್ತರು ಇರುವುದರಿಂದ ಸಾರ್ವಜನಿಕರು ನೆಮ್ಮದಿಯಿಂದ ಇರಲು ಸಾಧ್ಯವಾಗಿರುತ್ತದೆ. ಈ 2 ಮಾತುಗಳನ್ನು ಮಾತನಾಡಲು ಅವಕಾಶವನ್ನು ಕೊಟ್ಟಿರುವ ಪೊಲೀಸ್ ಇಲಾಖೆಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ವೋಟ್ ಆಫ್ ಥ್ಯಾಂಕ್ಸ್ ನೀವೇ ಮಾಡ್ಬಿಟ್ರೆ ಮುಗಿಸಿ ಹೊಟ್ಟೆ ಬಿಡ್ಬೋದು. ನಾವು ಎಲ್ಲ ಹೇಳ್ಬಿಟ್ರಿ ನೀವು. ಟೋಕನ್ ನಂಬರ್ 6 ಜಗದೀಶ್ ಅವರು. ಟೋಕನ್ ನಂಬರ್ 7 ಶಿವಾಜಿನಗರದಿಂದ ಅಕ್ಮಲ್ ಅವರು. ದಯವಿಟ್ಟು ಮತ್ತೆ ಪದೇ ಪದೇ ತಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ತಮ್ಮ ಸಮಸ್ಯೆಗಳೇನಾದ್ರೂ ಇದ್ರೆ ಅಥವಾ ಸಲಹೆಗಳಿದ್ರೆ ಅದ್ರ ಬಗ್ಗೆ ಮಾತ್ರ ಮಾತಾಡಿ. ಹಲೋ, ಎಲ್ಲರಿಗೆ ನಮಸ್ಕಾರ. ನಮ್ಮ ಏರಿಯಾನಲ್ಲಿ ಹಂಗೆ ಏನು ಇದಿಲ್ಲ, ಸಮಸ್ಯೆ ಇಲ್ಲ. ಬರೀ ಟ್ರಾಫಿಕ್ ಸಮಸ್ಯೆ ಇದೆ. ಅಂದರೆ ಬಿಸ್ನೆಸ್ ಪ್ಲೇಸ್ ಅದು, ಕಮರ್ಷಿಯಲ್ಲು, ರಸೂಲ್ ಮಾರ್ಕೆಟು ಎಲ್ಲ ಕಡೆ ಬರ್ತಾರೆ ಆಚೆನಿಂದೆಲ್ಲ. ಅದಕ್ಕೆ ಒಂದು ವ್ಯವಸ್ಥೆ ಟ್ರಾಫಿಕ್ದು ಮಾಡಿಸ್ಕೊಡ್ಬೇಕು ಸರ್. ಇನ್ನೊಂದು ಏನಾಗಬೇಕು ಸರ್? ಏನಾಗಬೇಕು, ಏನಾದರೂ ಇದೆಯಾ ಸ್ಪೆಸಿಫಿಕ್? ಇಲ್ಲ ಸರ್, ಎಲ್ಲ ಅಥವಾ ಏನು ಪಾರ್ಕಿಂಗ್ ಸಮಸ್ಯೆ ಸರ್. ಎಲ್ಲಿ ಬೇಕಂದ್ರೆ ಹೋಗ್ಬಿಡ್ತಾರೆ, ಅದು ನಿಮ್ಗೆ ತೊಂದರೆ ಆಗತ್ತೆ. ಇನ್ನೊಂದು ಏನಂದ್ರೆ ಸ್ಟೇಷನ್ಗೆ ಈಗ ಹೊಸ ನೀವು ಕಮಿಷನರ್ ಬಂದ ತಕ್ಷಣ ಎಲ್ಲ ಸಿಸ್ಟಮ್ಸ್ ಚೇಂಜ್ ಆಗಿದೆ. ಒಳ್ಳೆ DCP ಸಿಕ್ಕಿದ್ದಾರೆ ನಮಗೆ, ಒಳ್ಳೆ ACP ಇದ್ದಾರೆ. ಹೋದ ತಕ್ಷಣ ಕಂಪ್ಲೇಂಟ್ ತಗೊಳ್ತಾರೆ, ಕೇಳ್ತಾರೆ, ಪ್ರಶ್ನೆ ಕೇಳಿ ಅದಕ್ಕೆ ಸಾಲ್ವ್ ಮಾಡ್ತಾರೆ. ಅದು ಇನ್ನೊಂದು ಏನಂದ್ರೆ ನಮ್ಮ ಶಿವಾಜಿನಗರ್ನಲ್ಲಿ ದೊಡ್ಡ ಚರ್ಚ್ ಇದೆ, ದೊಡ್ಡದು ಒಂದು ಮುತಾಲಮ್ಮ ದೇವಸ್ಥಾನ ಇದೆ, ಮಸ್ಜಿದ್ ಇದೆ, ದರ್ಗಾ ಇದೆ. ಎಲ್ಲ ಏನು ಸಮಸ್ಯೆ ಇಲ್ಲ, ಎಲ್ಲರೂ ಅಣ್ಣ ತಮ್ಮರ ತರ ಇರ್ತಾರೆ. ಒಂದ್ಸತಿ ಏನಾಯ್ತು ಅಂದ್ರೆ ಈ ಮಂಡ್ಯದಲ್ಲಿ ಫ್ಲಾಗ್ದು ದೊಡ್ಡ ಗಲಾಟೆ ಆಯ್ತು.
ಆವಾಗ ಚೌಕ್ನಲ್ಲಿ ಶಿವಾಜಿ ರಸೂಲ್ ಮಾರ್ಕೆಟ್ ಹತ್ರ ಒಂದು ಫ್ಲಾಗ್ ಹಾಕ್ಬಿಟ್ಟಿದ್ರು, ಗ್ರೀನ್ ದರ್ಗಾ ಫ್ಲಾಗ್. ಅದು ಯಾರ್ಯಾರೋ ವ್ಯವಸ್ಥೆ ಗಲಾಟೆ ಮಾಡ್ಸಕ್ಕೆ ಇದು ಮಾಡ್ಸಕ್ಕೆ ಈ ಪಾಕಿಸ್ತಾನ್ ಫ್ಲಾಗು ಅದರದ್ದು ಇದ್ರದ್ದು ಅಂದ್ಬಿಟ್ಟು ಹೇಳ್ಬಿಟ್ಟು ಇದು ಮಾಡಿದ್ರು. ತಕ್ಷಣ ನಮಗೆ ಇವರು ACP ಮೇಡಮ್ ಅವರು ಇನ್ಸ್ಪೆಕ್ಟರ್ ನಾಗರಾಜ್ ಅವರು ಬಂದು ನನ್ ಕರೆಸಿ ಹೇಳಿದ್ರು ಹಿಂಗಾಗಿದೆ ಏನ್ ಮಾಡೋದನ್ನು. ತಕ್ಷಣ ನಾನು ತೆಗ್ದು ಆ ಫ್ಲಾಗ್ ದರ್ಗಾಗೆ ಹಾಕಿ ಆಮೇಲೆ ನ್ಯಾಷನಲ್ ಫ್ಲಾಗ್ ಅಲ್ಲಿ ಹಾಕ್ಬಿಟ್ಟೆ. ಆದ ತಕ್ಷಣ ಮೀಡಿಯಾ ಅವ್ರು ಬಂದಿದ್ರು. ನಾವು ಎಲ್ಲ ಮೀಡಿಯಾ ಅವ್ರಿಗೆ ಹೇಳ್ಬಿಟ್ಟು ಇಲ್ಲೆಲ್ಲ ಅಣ್ಣ ತಮ್ಮರು ನಾವು ಇರೋದು, ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಸಿಖ್ ಇದ್ದಾರೆ, ಹಿಂದೂಸ್ ಇದ್ದಾರೆ, ಎಲ್ಲರೂ ಚೆನ್ನಾಗಿದ್ದೀವಿ, ನೀವು ಯಾಕೆ ಬಂದು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಬಿಟ್ಟು ನಾವು ಹೇಳ್ಬಿಟ್ಟು ಗೊತ್ತಿದೆ, ಅದು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದೀರಾ. ನಿಮಗೂ ಹೌದು ಸರ್. ಅಭಿನಂದನೆಗಳು ಪೊಲೀಸ್ ಇಲಾಖೆ ಪರವಾಗಿ. ಥ್ಯಾಂಕ್ ಯು ಸರ್. ನೀವು ಲೀಡರ್ಸ್ ಮುಂದೆ ಬಂದು ಈ ರೀತಿ ಜವಾಬ್ದಾರಿ ತಗೊಂಡ್ರೆ ನಮ್ಮ ಕೆಲಸ ಹಗುರ ಆಗ್ತದೆ. ಸರ್ ಪೊಲೀಸ್ ಅವರು ಇಲ್ಲ ಅಂದ್ರೆ ಪ್ರಪಂಚ ನಡೆಯಲ್ಲ. ಯಾಕಂದ್ರೆ ನಾವು ಆರಾಮಾಗಿ ಮಲ್ಕೊಳ್ತೀವಿ ಮನೆಯಲ್ಲಿ. ನೀವು ಹಗಲು ಡೇ ನೈಟ್ ಏನು ನೋಡಲ್ಲ, ಎಲ್ಲ ನಮ್ಗೆ ಸಹಾಯ ಮಾಡ್ತೀರ ನೀವು. ಓಕೆ, ಥ್ಯಾಂಕ್ ಹೇಳ್ತಾ ಯು. ಇರೋದು ಯಾಕಂದ್ರೆ ನೀವು ಹಿಂಗೆ ಕೆಲಸ ಆಗ್ತಾ ಇದ್ರೆ ಬಹಳ you. ಥ್ಯಾಂಕ್ಸ್ ಸರ್. ಬಹಳ ಒಳ್ಳೆ ಕೆಲಸ ಮಾಡಿದ ಎಲ್ಲ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಎಲ್ಲರಿಗೂ ಅಭಿನಂದನೆಗಳು. ಓಕೆ, ಥ್ಯಾಂಕ್ ಯು ಸರ್. ಶಿವಾಜಿನಗರ್ ಬಾಬು ದಯವಿಟ್ಟು ಸಮಸ್ಯೆಗಳ ಬಗ್ಗೆ ಮಾತ್ರ ಮಾತಾಡಿ. ಆಗಲಿ ಮೇಡಮ್. ನಮಸ್ಕಾರ ಸರ್. ನಮ್ಮ ಶಿವಾಜಿನಗರಲ್ಲಿ ಬಂದ್ಬಿಟ್ಟು ಫಸ್ಟು ಗಾಂಜಾ ಕೇಸಿಂದ ಸಿಕ್ಕಾಪಟ್ಟು ನಡೀತಾ ಇದೆ ಸರ್. ಈಗ ಕಡಿಮೆ ಆಗಿದೆ. ಅವ್ರಿಗೆ ಏನ್ ಭಯ ಆಗಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಕರ್ಕೊಂಬಂದ್ಬಿಟ್ಟು ಕೇಸ್ ಆಗ್ತಾ ಇದ್ರಿ ತಾವು. ಈಗ ಅವ್ರಿಗೇನಾಗಿದೆ, ಕುಡಿತಾರಲ್ಲ ಅವ್ರು ಕರ್ಕೊಂಬಂದ್ ಕೇಸ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಇಷ್ಟು ಶಿವಾಜಿನಗರ ಇನ್ಸ್ಪೆಕ್ಟರ್ ಈ ಕಡೆ ಆ ಕಡೆ ಸಂಧಿ ಪಂದಿ ಎಲ್ಲ ಹೋಗಿ ಫಸ್ಟ್ ಎಲ್ಲ ಸಿಕ್ಕಾಪಟ್ಟು ಕೆಲಸ ಮಾಡ್ತಾ ಇದ್ರು. ನಾಗರಾಜ್ ಸರ್ ಇದ್ರು, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ ಕೆಲಸ. ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದೀನಿ, ಗಾಂಜಾ ಕುಡಿಯೋರ್ಲಿ, ಸೇಲ್ ಮಾರ್ಲಿ ಎಲ್ಲ ಕಡಿಮೆ ಆಗಿದೆ. DJ ಹಳ್ಳಿ, KG ಹಳ್ಳಿ ಎಲ್ಲ ಕಡಿಮೆ ಆಗಿದೆ. ಈಗ ಒಂದೊಂಚೂರು ಎಲ್ಲೂ ಕಡಿಮೆ ಆಗಿಲ್ಲ ರೀ, ಸುಮ್ಮನೆ ಹೇಳ್ತಾ ಇಲ್ಲ ಸರ್, ಕಡಿಮೆ ಆಗಿದೆ. ಈಗ ಒಂದೊಂಚೂರು ನೋಡಿ ಬೇಕಾದ್ರೆ ನೋಡಿ ಎಲ್ಲ ಇಲ್ಲ ಒಂಚೂರು ಈ ಕಡೆ ಆ ಕಡೆ ಆಗ್ತಾ ಇದೆ ಸರ್. ಯಾರು ಕುಡಿತಾರೆ, ಯಾರು ಸೇಲ್ ಮಾಡ್ತಾರೆ ಅವ್ರು ಕರ್ಕೊಂಡ್ ಬಂದ್ಬಿಟ್ಟು ದಯವಿಟ್ಟು ಕೇಸ್ ಆಗ್ತಕ್ಕೆ ಸತಿ ನಮ್ಗೆ ತುಂಬಾ ಒಳ್ಳೇದಾಗುತ್ತೆ ಸರ್. ಅಷ್ಟೇ. ಆಯ್ತು, ಮಾಹಿತಿ ಕೊಡಿ. ಯಾರು ಮಾರ್ತಾರೆ, ಯಾರು ಮಾರಾಟ ಮಾಡ್ತಾರೆ, ಸಾಗಾಟ ಮಾಡ್ತಾರೆ, ಮಾಹಿತಿ ಕೊಟ್ರೆ ಕೇಸ್ ಮಾಡ್ತೀವಿ. ಆಯ್ತು ಸರ್, ಸೀಕ್ರೆಟ್ ಆಗಿ ಕಾನ್ಫಿಡೆನ್ಶಿಯಲ್ ಆಗಿ ಕೊಡ್ಬೋದು ಮಾಹಿತಿ. ಆಯ್ತು ಸರ್. ಆಮೇಲೆ ಬಂದ್ಬಿಟ್ಟು ನಮ್ಮ ಶಿವಾಜಿನಗರಲ್ಲಿ ಅಪಾರ್ಟ್ಮೆಂಟ್ ವೆಹಿಕಲ್ಸ್ ಜಾಸ್ತಿ ಆಗಿದೆ ಸರ್. ಅದೊಂಚೂರು ಗಮನಕ್ಕೆ ತರಿಸಿದ್ದೀನಿ ಅದು ಸರ್. ತೆಗಿಸ್ಬೇಕಾಗಿತ್ತಲ್ಲ, ಯಾರು ಇನ್ಸ್ಪೆಕ್ಟ್ರು ತೆಗ್ದಿಲ್ವ ಇನ್ನ? ಒಂದು ವರ್ಷದ ಹಿಂದೆನೆ ಹೇಳಿದ್ನಲ್ಲಪ್ಪ. ಅದೊಂಚೂರು ಮಾಡ್ಕೊಡಿ ಅಬಂಡೆಂಟ್ ಸರ್. ವೆಹಿಕಲ್ಸ್ ಎಲ್ಲ ಅಲ್ಲಿ ಶಿವಾಜಿನಗರ ಸ್ಟೇಷನ್ ಸುತ್ತಮುತ್ತ ಎಲ್ಲಾನು ಬಹಳ ಇದಾವೆ. ಶಿವಾಜಿನಗರ ಇನ್ಸ್ಪೆಕ್ಟರ್ ಬಂದಿಲ್ವಾ? ಅದು ಆಮೇಲೆ ಆ ಎಷ್ಟು ಟ್ಯಾಂಕ್ ತಗ್ಸಿದ್ರಿ ಸರ್? ನಿಮ್ಮ ಶಿವಾಜಿನಗರ ಸ್ಟೇಷನ್ ಸುತ್ತಮುತ್ತನೇ ಸಿಕ್ಕಾಪಟ್ಟೆ ಈ ಅಬಂಡೆಂಟ್ ವೆಹಿಕಲ್ಸ್ ಎಷ್ಟು ತಗ್ಸಿದ್ರಿ? ಅಲ್ಲ, ಪೂರ್ತಿ ತಗ್ಸಿ ಅಲ್ಲಿ ಎಲ್ಲೆಲ್ಲಿದ್ದಾವ ಇನ್ ಸಿಟಿನೇ ಹರಾಜು ಹಾಕ್ಸ್ಬಿಡ್ಬೋದು. ನೀವು ಸ್ಟೇಷನ್ ತರೋದೇ ಬೇಡ, ಅಲ್ಲೇನೆ ನಿಲ್ಸ್ಬಿಟ್ಟು ಅಲ್ಲೇನೆ ಹರಾಜು ಹಾಕಿ ಕಟ್ಟಿಸ್ಬಿಡಿ. ಇನ್ ಸಿಟು ಹರಾಜು ಹಾಕ್ಸಿ ಸರ್. ಆಮೇಲೆ RMS ಸರ್ಕಲ್ ಬಂದ್ಬಿಟ್ಟು ಆ ಟ್ಯಾನಿ ರೋಡ್ ಆಟೋರ್ಸ್ ಇದ್ದಾರಲ್ಲ, ಮಾಡಿಸಿ. ಒಬ್ಬರು ಬಂದ್ಬಿಟ್ಟು 8 ಜನ 9 ಜನ ಯಾರು? ಆಟೋ ಡ್ರೈವರ್ಸ್. ಹಾ, ಆ ಬಾಂಬೆ ಟು ಗೋವಾ ಅಂತ ಕೇರಳ ಸುರುಡಿರೋದು. ಅವ್ರು ಏನ್ ಮಾಡ್ತಾರೆ, 8 ಜನ 9 ಜನ ತುಂಬ್ಕೊಂಡು ಹೋಗ್ತಾರೆ. ಆ ಗಾಡಿ ಇನ್ಶೂರೆನ್ಸ್ ಇರಲ್ಲ, ಲೈಸೆನ್ಸ್ ಇರಲ್ಲ ಅವನ ಹತ್ರ. ಅವ್ನು ಬಂದ್ಬಿಟ್ಟು ಗಾಂಜಾ ಹೊಡಿತಾನೆ, ಡ್ಯಾಕ್ಸ್ ಹೊಡಿತಾನೆ ಅವನು. ಅವ್ರಿಗೆ ಹೋಗಿ ಕೇಳಕ್ ಸತಿ ನಮ್ಮ ಮೇಲೆ ಜಗ್ರಿಗೆ ಬರ್ತಾರೆ. ಅದೊಂಚೂರು ಟ್ರಾಫಿಕ್ ನಮ್ ನಾಗರಾಜ್ ಸರ್ ಅವ್ರಿಗೆ ಕೇಳ್ಕೊಬಿಟ್ಟು ಇದ್ ಮಾಡಿಸ್ಕೊಡಿ ಸರ್. ಆಯ್ತು, ಮಾಡ್ಸೋಣ. ಓಕೆ ಸರ್. ಅಂದ್ರೆ ಏನು ಗಲಾಟೆ ಆದ್ರೆ 112 ಫೋನ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು, ಮಾಡ್ಕೊಡ್ತೀನಿ. ಥ್ಯಾಂಕ್ ಯು. ಸರ್ ನಮಸ್ಕಾರ. ನನ್ನ ಹೆಸರು ರೀಗನ್ ಅಂತ. ಓಲ್ಡ್ ಬೈಕ್ನಲ್ಲಿ, ನಮ್ದು ಓಲ್ಡ್ ಬೈಕ್ನಲ್ಲಿ ಅಲ್ಲಿ ಬರುತ್ತೆ. ನಮಗೆ ಸಮಸ್ಯೆ ಏನಂದ್ರೆ, ನಮ್ದು ರೈಲ್ವೆ ಸ್ಟೇಷನ್ ಹೊಸದು ಬಿಲ್ಡ್ ಆಗಿದೆ. ಸೊ ಅದರಲ್ಲಿ ಏನಂದ್ರೆ ಸುಮಾರು ಜನ ರಾತ್ರಿಯಲ್ಲಿ ಬರ್ತಾರೆ ಹೋಗ್ತಾರೆ. ಆ ರೋಡಲ್ಲಿ ಲೈಟ್ ಇಲ್ಲ, ಏನಿಲ್ಲ. ಜನ ಯಾವ ತರ ಬರ್ತಾ ಇದ್ರೆ, ಯಾವ ತರ ಜನ ಹೋಗ್ತಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ನೈಟಲ್ಲಿ ಬರೋರು ಚೈನ್ ಸ್ನಾಕಿಂಗು ಮತ್ತೆ ಬೇರೆ ಏನು ಬೇಕಾದ್ರೂ ಮಾಡ್ಬೋದು. ನಮ್ಮ ಬೈಕ್ನಲ್ಲಿ ಠಾಣೆಯಿಂದ ಎಲ್ಲ ಮಾಡ್ತಾ ಇದ್ದಾರೆ ಕೂಡ. ಇನ್ನ ಸ್ವಲ್ಪ ಸರಿ ಇದೆ, ಸ್ವಲ್ಪ ಲೈಟಿಂಗ್ ಬಹಳ ಕಡೆಗಳ ನಗರದಲ್ಲಿ ಸಮಸ್ಯೆ ಇದೆ. ಇದೆ. ನೀವು ಒಳ್ಳೆ ಪಾಯಿಂಟ್ ಹೇಳಿದ್ದೀರಾ, ಅಲ್ಲಿ ಮಾಡ್ಸೋಣ ಅದು ಮಾಡಿಸಿ ಸರ್. Thank ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ತಿಂಗಳಿಗೆ ಒಂದ್ಸತಿ 2 ತಿಂಗಳಿಗೆ ಒಂದ್ಸತಿ ಮೀಟಿಂಗ್ ಅಂತ ಇಡ್ತಾರೆ, ಏರಿಯಾದಲ್ಲಿ ಒಂದು ಮೀಟಿಂಗ್ ಇಡ್ತಾರೆ. ಅಲ್ಲಿ ಬಂದು ಸ್ವಲ್ಪ ಅವೇರ್ನೆಸ್ ಹೇಳಿದ್ರೆ ಚೆನ್ನಾಗಿರುತ್ತೆ. FIR ಅಂದ್ರೆ ಏನು, ಏನಾಗುತ್ತೆ, ಏನ್ ತಪ್ಪು ಮಾಡಿದ್ರೆ ಏನಾಗುತ್ತೆ ಅಂತ ಜನ ಕೇಳಿದ್ರೆ ಚೆನ್ನಾಗಿರುತ್ತೆ. ಬಂದು ಹಿಡ್ಕೊಂಡು ಹೋಗ್ತಾರೆ, ಅವ್ರ ತಾಯಿ ತಂದೆ ಬಂದು ಮೀಟಿಂಗ್ ಅಲ್ಲಿ ಕೂತ್ಕೋತಾರೆ. ಅವ್ರಿಗೆ ಏನಂತ ಸಮಸ್ಯೆ ಗೊತ್ತಾಗಲ್ಲ. ಈ ತರ ಮಾಡಿದ್ರೆ ಈ ತರ ಅನಾಹುತ ಆಗುತ್ತೆ ಅಂತ ಒಂದು ಹೇಳಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಸರ್, ನಮ್ಮ ಸ್ಟೇಷನ್ಲಿಂದ ಬಂದಿರೋರು ನಮ್ಮ ಸಾಹೇಬ್ರು, ಇನ್ಸ್ಪೆಕ್ಟರ್ ಸಾಹೇಬ್ರು, ರಂಗಪಂಚ ಸಾಹೇಬ್ರೆಲ್ಲ ಬರುವಾಗ ಏರಿಯಾ ಹೊರಡೆ ಬರ್ತಾರೆ.
ಆ ತರ ಸ್ವಲ್ಪ ರೆಗ್ಯುಲರ್ ಆಗಿ ನಡ್ಕೊಂಡ್ ಬಂದ್ರೆ ಎಲ್ಲಿ ಸಂದಿದೆ ಎಲ್ಲಿ ಬಂದಿದೆ ಯಾರು ಜನ ಕುತ್ಕೋತಾರೆ 4 ಸತಿ ಪೊಲೀಸ್ ಅವ್ರು ಬಂದ್ರೆ ಗೊತ್ತಾಗುತ್ತೆ. ಗಾಡಿಯಲ್ಲಿ ಹಿಂಗ್ ಬಂದು ಹಿಂಗ್ ಹೋದ್ರೆ ಅವ್ರು ಏನ್ ಮಾಡ್ತಾರೆ, ಬೇರೆ ಹೋಗ್ತಾರೆ. ಅಷ್ಟೇ ಸತ್ರಗ ಬಂದು ಅಲ್ಲೇ ಕುತ್ಕೋತಾರೆ. ಒಳಗಡೆ ಬಂದು ಕೇಳಿದ್ರೆ ಅವ್ರ ಭಯ ಬರುತ್ತೆ. ಆಕ್ಷನ್ ಇರೋ ತರದ ನಮ್ ಸಾರ್ ಬರ್ತಾರೆ, ಬಂದ್ರೆ ಅಲ್ಲೆಲ್ಲ ಭಯ ಇರ್ತಾರೆ, ಕರೆಕ್ಟ್ ಆಗುತ್ತೆ. ನಮ್ ಶಿವಕುಮಾರ್ ಸರ್ಗೆ ಥ್ಯಾಂಕ್ಸ್, ಮತ್ತೆ ರಂಗಪ್ಪನ್ ಸರ್ಗೂ ಥ್ಯಾಂಕ್ಸ್. ಏರಿಯಾ ಒಳ್ಳೆ ಆ ತರ ರೆಗ್ಯುಲರ್ ಆಗಿ ಬಂದ್ರೆ ತುಂಬಾ ಬಹಳ ಚೆನ್ನಾಗಿರುತ್ತೆ ಅಂತ ಥ್ಯಾಂಕ್ಸ್ ಹೇಳಿದ್ರೆ ನಿಮಗೂ ಥ್ಯಾಂಕ್ ಯು ವೆರಿ ಮಚ್ ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ ನಮಸ್ಕಾರ. ನನ್ನ ಹೆಸರು ಶಿವ ಅಂತ, ಅಲ್ಸೂರಿಂದ. ಹೋದ ಜನಸಂಪರ್ಕ ವಿಷಯದಲ್ಲಿ ನಾವು ಈ ಅಲ್ಸೂರ್ ಮಾರ್ಕೆಟ್ ಅಲ್ಲಿ SLN ಬಾರ್ ಪಕ್ಕದಲ್ಲಿ ನಡೀತಾ ಇರುವ ಸಮಸ್ಯೆಗಳು, ಎಣ್ಣೆ ಹೊಡೆದು ಬಿಟ್ಟು ಗಾಡಿಗಳು ಪಾರ್ಕ್ ಮಾಡಿ ಅದೆಲ್ಲ ಹೋಗಿರೋದು, ಅದು 80% ವರೆಗೂ ಕಮ್ಮಿ ಆಗಿದೆ. ಅದಕ್ಕೊಂದು ಧನ್ಯವಾದಗಳು. ಆಮೇಲೆ ನಮ್ಮ ಮುನೀಶ್ವರನ್ ದೇವಸ್ಥಾನ, ನಮ್ಮ ಕಾನ್ರಾಡ್ ಹೋಟ್ಲಿಂದ ನಾವು ಫಿಲಿಪ್ಸ್ ಹೋಗೋ ಕಡೆ ಆ ರೋಲ್ ಕಾಲು ನೈಟ್ ಅಲ್ಲಿ ಚೈನ್ ಸ್ಟ್ಯಾಚಿಂಗ್ ಮಾಡ್ತಾ ಇರೋದ್ರಿಂದ ಸರ್ ಅದು 80% ವರೆಗೂ ಕಮ್ಮಿ ಆಗಿದೆ. ಆದ್ರೂ ಅಲ್ಲಿ ಇಲ್ಲಿ ಪುಡಿ ರೌಡಿಗಳದ್ದು ಕಾಟ ನಿಮ್ಗೆ ಗೊತ್ತು ಹೇಳಿದೆ. ಅದೇ ತರ ನಮ್ಮ ACP ಸರ್, ನಮ್ಮ ಸಂತೋಷ್ ಸರ್ ರೆಗ್ಯುಲರ್ ವಾಕಿಂಗ್ ವಿಸಿಟ್ ಬರ್ತಾರೆ ಏರಿಯಾ ಒಳಗಡೆ, ಮಫ್ಟಿಯಲ್ಲಿ ಬರ್ತಾರೆ ಇದೆಲ್ಲ. ಅದರಿಂದ ಇವಾಗ ಏನಾಗಿದೆ, ಜನಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಏನೇ ಬಂದ್ರು ಡೈರೆಕ್ಟ್ ಆಗಿ ಅವ್ರಿಗೆ ಹೋಗಿ ಮಾತಾಡಬಹುದು ಹೊರತು ಕಂಪ್ಲೇಂಟ್ ಕೊಟ್ಟು ಅವ್ರು ಬಂದು ಲೇಟ್ ಮಾಡೋದು. ಇನ್ನೊಂದೇನಂದ್ರೆ ಅಬಂಡೆಂಟ್ ವೆಹಿಕಲ್ಸ್ ನಮ್ಮ ಏರಿಯಾದಲ್ಲಿ ಮಾತ್ರ ಇಲ್ಲ ಸರ್, ಎಲ್ಲ ಕಡೆನೂ ಆಗಿದೆ. ಗುಪ್ತಾ ಲೇಔಟ್ ನಾಲಾ ರೋಡ್ ಅಲ್ಲಿ ಮೊನ್ನೆ ನಡೆದಿರೋ ಒಂದು ರಾಬರಿ ಬರೀ 24 ಗಂಟೆಯಲ್ಲಿ ಆಕ್ಷನ್ ತಗೊಂಡ್ರು. ಆ ಹುಡುಗ ಎಲ್ಲಿರೋನು ಅಂತೆಲ್ಲ ಎಲ್ಲ ಮಾಡ್ಬಿಟ್ರು. ನಮ್ಗೊಂದಿರೋ ರಿಕ್ವೆಸ್ಟ್ ಏನಂದ್ರೆ, ಈ ರೆಗ್ಯುಲರ್ ವಯಸ್ಸೆಲ್ಲ ವಿಸಿಟ್ ಗಳು ನಡೀತಾ ಇದೆಲ್ಲ, ಅಲ್ಲಿರೋ ಆ ಪಾಯಿಂಟ್ ಅಲ್ಲಿ ಸ್ವಲ್ಪ ಒಂದು 10 ನಿಮಿಷ ಅನ್ನೋದು, ಒಂದು ಅರ್ಧ ಅವರ್ ಅವ್ರು ಅಲ್ಲೇ ನಿಂತ್ಕೊಂಡ್ರೆ ಇನ್ನೂ ಜನಗಳಿಗೆ ರೀಚ್ ಆಗಕ್ಕೆ ಸ್ವಲ್ಪ ವಾಸಿ ಆಗತ್ತೆ. ಆಮೇಲೆ ಈ ಫಿಲಿಪ್ಸ್ ಬಿಲ್ಡಿಂಗ್ ಇದೆಲ್ಲ ಸರ್, ನಮ್ಮ ಓಲ್ಡ್ ಮಡ್ರಾಸ್ ರೋಡ್ ಫಿಲಿಪ್ಸ್ ಬಿಲ್ಡಿಂಗ್ ಅಲ್ಲಿ ಬರೋ ಟ್ಯಾಕ್ಸಿ ಡ್ರೈವರ್ಗಳ ಕಾಟ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಎಲ್ಲೋ ಇದ್ದಾರೆ, ಬಂದು ಗುಪ್ತಾ ಲೇಔಟ್ ಒಳಗಡೆ ಟ್ಯಾಕ್ಸಿ ಪಾರ್ಕ್ ಮಾಡ್ಬಿಡ್ತಾರೆ. ರೆಸಿಡೆಂಟ್ಸ್ ಆರ್ ಫೀಲಿಂಗ್ ವೆರಿ ಇನ್ಕನ್ವೀನಿಯಂಟ್ ಟು ಪಾರ್ಕ್ ಅವರ್ ಓನ್ ವೆಹಿಕಲ್. ಕಾಸು ಕೊಟ್ಟು ನಾವು EMI ಕಟ್ಟಿ ಕಾರ್ ತಗೊಂಡು ಬಂದು ಅಲ್ಲೂ ನಾವು ಪಾರ್ಕ್ ಮಾಡದೆ ಅಂತ. ಲಾ ಅಂಡ್ ಆರ್ಡರ್ ಕಡೆಯಿಂದ ನಮ್ಗೆ ಏನ್ ತಲೆಯಿಲ್ಲ, ಅವ್ರಿಗೆ ಏನಿದ್ರು ಆಕ್ಷನ್ ಇಮಿಡಿಯೇಟ್ ತಗೊಳ್ತಾರೆ ಅವರು, ACP ಸರ್ ಆಗ್ಲಿ ಸಂತೋಷ್ ಸರ್ ಆಗ್ಲಿ. ಬಟ್ ಈ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಇದೆ. ಅದೇ ತರ ನಮ್ಮ ಪೊಲೀಸ್ ಕ್ವಾರ್ಟರ್ಸ್ ರೋಡ್ ನಾವು ಇವಾಗ ರೆಡಿ ಮಾಡಿದ್ದು, ನಮ್ಮ ಸಾಹೇಬ್ರ ಜೊತೆ ಸೇರಿ ಎಲ್ಲ ರೆಡಿ ಮಾಡಿ ಎಲ್ಲ ಇದು ಮಾಡಿದ್ರು, ಸ್ಕ್ವಾಡ್ಸ್ ಎಲ್ಲ ಹಾಕಿ ಕ್ಲೀನಿಂಗ್ ವೇಷನ್ ಇದು ಮಾಡಿದ್ರು. ಅಲ್ಲಿ ಬಂದು ಈ PG ಹುಡುಗರೆಲ್ಲ ನಿಂತ್ಕೊಬಿಟ್ಟು ರಾತ್ರಿಯಲ್ಲಿ ಲೇಡೀಸ್ ಅವರು ಮಾತಾಡೋ 1:30-2:00ವರೆಗೂ. ಆಮೇಲೆ ರೋಡಲ್ಲಿ ಬಿಯರ್ ಕ್ಯಾನ್ಗಳು ನಿಂತ್ಕೊಂಡು ಹೊಡೆಯೋದು, ಅದು ಇವರು ನಮ್ಮ ವಯಸ್ಸೆಲ್ಲ ರೆಗ್ಯುಲರ್ ವಿಸಿಟ್ ಆ ಕಡೆ ಹೋದ್ರೆ ನಮ್ಗೆ ತುಂಬಾ ಇನ್ನೂ ಸಂತೋಷ ಆಗಿರುತ್ತೆ. ಕ್ರೈಮ್ ರೇಟಿಂಗ್ ವರೆಗೂ ಆದಷ್ಟು ಕಮ್ಮಿ ಆಗ್ತಾ ಇದೆ. ಅದಕ್ಕೆ ಒಂದು ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. 80% ಆಗಿದೆ, ಇನ್ನು 100% ಆದಾಗ ಫುಲ್ ಧನ್ಯವಾದಗಳು. ಅದು ಸ್ವಲ್ಪ ಕಷ್ಟ ಇರುತ್ತೆ, ಬಟ್ ಆದ್ರೆ ನಮ್ಗೆ ತುಂಬಾ ಸಂತೋಷ ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ ಸರ್. ನನ್ನ ಹೆಸರು BM ಮುನಿಮಾರಪ್ಪ ಅಂತೇಳಿ, ಮೂಲ ನಿವಾಸಿ ಅಂಬೇಡ್ಕರ್ ಸಂಘದಿಂದ ಬಂದಿರ್ತೀನಿ. ಈ ಮಾಸಿಕ ಜನಸಂಪರ್ಕ ಸಭೆಗೆ ಮಾನ್ಯ ಕಮಿಷನರ್ ಸಾಹೇಬರು ಹಾಗೂ ಉಪ ಕಮಿಷನರ್ ಸಾಹೇಬರು, ನಮ್ಮ DCP ದೇವರಾಜ್ ಸರ್ ಮತ್ತೆಲ್ಲ ಪೊಲೀಸ್ ಸಿಬ್ಬಂದಿಗಳು ಬಂದಿರೋದಕ್ಕಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ, ಸರ್ ಮೊದಲನೇ ಮಾತು, ಏನೇ ಅನ್ಯಾಯ ಆಗ್ತಾ ಇದ್ರು ಕೂಡ ನಮಗೆ ಯಾಕಪ್ಪ ಇದು ಅಂತೇಳಿ ಹೋಗುವಂತ ಮನುಷ್ಯರಿಗೆ, ಅನ್ಯಾಯವನ್ನ ವಿರುದ್ಧ ಮಾಡ್ತಾ ಇರ್ತಕ್ಕಂಥ ಮನುಷ್ಯರಿಗೆ ಒಳ್ಳೇದಾದಾಗ ಅವರಿಗೆ ಅಭಿನಂದನೆ ಸಲ್ಲಿಸೋ ಅರ್ಹತೆ ಕೂಡ ಅವ್ರಿಗೆ ಇರಲ್ಲ ಅಂತ ಹೇಳೋದು ನನ್ನ ಅಭಿಪ್ರಾಯ ಸರ್, ವೈಯಕ್ತಿಕ ಅಭಿಪ್ರಾಯ. ಮೊದಲನೇದಾಗಿ ನಾನು ಹೇಳೋದೇನಪ್ಪ ಅಂತಂದ್ರೆ, 2024 ಡಿಸೆಂಬರ್ ಎಂಡಲ್ಲಿ 31ನೇ ತಾರೀಕು ಏನ್ ಜನವರಿ 1ನೇ ತಾರೀಕು ಆಚರಣೆಗೆ ದೇಶ ವಿದೇಶಗಳಿಂದ ನಮ್ಮ ಬೆಂಗಳೂರಿಗೆ MG ರೋಡ್ಗೆ ಎಲ್ಲಾ ಜನಗಳು ಕೂಡ ಬರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ತಾವು ಕಮಿಷನರ್ ಆಗಿ ತಗೊಂಡಂತ ನಿರ್ಧಾರಗಳು ಇವೆಲ್ಲವೂ ಕೂಡ ತುಂಬಾ ಜನ ಮೆಚ್ಚುಗೆ ಆಗಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಗಮನಿಸ್ತಾನೆ ಇದ್ವಿ. ಅದರಲ್ಲಿ ಹೊಸ ವರ್ಷ ಆಚರಣೆ ಮಾಡೋದ್ರ ಸಂದರ್ಭದಲ್ಲಿ ಕೊನೆಯದಾಗಿ ಕುಡಿದು ಬಿದ್ದು ಹಾಳಾಗಿ ತೊಂದರೆಗಳಾಗಂತ ಸಂದರ್ಭದಲ್ಲಿ ಎಲ್ಲ ಪೊಲೀಸರು ಕೂಡ ತುಂಬಾ ಅಚ್ಚುಕಟ್ಟಾಗಿ ನಡ್ಕೊಂಡಿರ್ತಕ್ಕಂಥ, ಜನರನ್ನ ಕಾಪಾಡಿರ್ತಕ್ಕಂಥದ್ದು, ಯಾವುದೇ ಒಂದು ಅಹಿತಕರ ಘಟನೆ ನಡೀತಾ ಇರ್ತಕ್ಕಂಥದ್ದು, ವಿಶೇಷವಾಗಿ ಮಹಿಳಾ ಪೊಲೀಸ್ ಸಿಬ್ಬಂದಿಗೆ ಈ ಸಭೆ ಮುಖಾಂತರವಾಗಿ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್ ನಾನು. ಮತ್ತು ಅದೇ ರೀತಿಯಲ್ಲಿ ನಮ್ಮ ಬೆಂಗಳೂರು ಈಸ್ಟ್ ಕಡೆಗೆ ನಮ್ಮ ದೇವರಾಜ್ ಸರ್ ಅವರು, ನಮ್ಮ ಉಪ ACP ಸಾಹೇಬ್ ರಂಗಪ್ಪ ಸರ್ ಇವರೆಲ್ಲರೂ ಕೂಡ ಬಂದ ನಂತರ ನಮ್ಮ ಗಮನಕ್ಕೆ ಕೇಳಿ ಬರ್ತಾ ಇರ್ತಕ್ಕಂಥ ಜನರ ಕಡೆ ಅಲ್ಲಿ ಇಲ್ಲಿ ಸ್ಲಮ್ಗಳಲ್ಲಿ ತಿರುಗ್ತಕ್ಕಂಥ ಸಂದರ್ಭದಲ್ಲಿ ಅರ್ಧಕ್ಕರ್ಧ ಗಾಂಜಾ ಹೊಡೆಯುವಂಥದ್ದು, ಗಾಂಜಾ ಮಾರಾಟ ಆಗುವಂಥದ್ದು ಕಡಿಮೆ ಆಗಿದೆ. ಆ ಕಾರಣಕ್ಕಾಗಿ ನಮ್ಮ ಇಂದಿರಾನಗರ, ಜೀವನ್ ಭೀಮಾ ನಗರ, ಬೈಪ್ನಹಳ್ಳಿ ಇಲ್ಲೆಲ್ಲ ಕೂಡ ಯಾರೇ ಬಡವರು ಹೋದ್ರು ಕೂಡ
ಇಮಿಡಿಯೇಟ್ ಆಗಿ ಕೆಲಸ ಆಗುವಂತದ್ದಾಗ್ತದೆ. ಪೊಲೀಸರು ಸೂಕ್ಷ್ಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತೆ ನಮ್ಮ ಇಂದಿರಾನಗರ್ ಲಿಮಿಟ್ಸ್ ಅಲ್ಲಿ ಈಗಿರ್ತಕ್ಕಂಥ ಒಂದಷ್ಟು ಪುಡಿ ರೌಡಿಗಳು ಕತ್ತಿ ಮಚ್ಚಿ ಎತ್ಕೊಂಡು ತಿರುಗೋದು ಪೊಲೀಸರ ಗಮನಕ್ಕೆ ಬಂದಾಗ ಮುಲಾಜಿಲ್ದಿರೋ ಅವ್ರನ್ನ ಒದ್ದು ಜೈಲಿಗೆ ಕಳಿಸುವಂತ ಕೆಲಸ ಆಗಿದೆ. ಅದಕ್ಕೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಸರ್. ಮತ್ತು ಅದೇ ರೀತಿಯಲ್ಲಿ ದೊಡ್ಡ ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಕಂಪನಿಗಳೇನಿದೆ ನಮ್ಮ ಇಂದಿರಾನಗರ್ 100 ಫೀಟ್ ರೋಡ್ ಅಲ್ಲಿ ಮಹೇಂದ್ರ ಶೋರೂಮ್ ಅಂತ ಇದೆ ಸರ್. ಈ ಮಹೇಂದ್ರ ಶೋರೂಮ್ ಅಲ್ಲಿ ಜನಗಳಿಗೆ ಯಾವ ರೀತಿ ಮೋಸ, ಬ್ಲಾಕ್ ಮೇಲ್, ಅನ್ಯಾಯ ನಡೀತಾ ಇದೆ ಅಂತಂದ್ರೆ, ಅವರು 30 ಲಕ್ಷ ರೂಪಾಯಿ ಒಂದು ಹೈ ಕ್ವಾಲಿಟಿ ಗಾಡಿಗೆ ದುಡ್ಡು ಕಟ್ಟಿದಾಗ 20 ಲಕ್ಷ ರೂಪಾಯಿ 25 ಲಕ್ಷ ರೂಪಾಯಿ ಫೈನಾನ್ಸ್ ಹಾಕ್ಸ್ಕೊಂಡು ಉಳಿದ ದುಡ್ಡನ್ನ ಕ್ಯಾಶ್ ಅಲ್ಲಿ ತಗೊಂತಾರೆ. ಕ್ಯಾಶ್ ಅಲ್ಲಿ ತಕೊಂಡು ಸರ್ವರ್ ಡೌನ್ ಅಂತೇಳಿ ಡೂಪ್ಲಿಕೇಟ್ ರೆಸಿಪ್ಟ್ಗಳನ್ನ ಕೊಡ್ತಾರೆ. ಅಲ್ಲೇ ಇರ್ತಕ್ಕಂಥ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಮ್ಯಾನೇಜರ್ ಮತ್ತು ಸಿಬ್ಬಂದಿಗಳೇನಿದ್ದಾರೆ ಇವರೆಲ್ಲರೂ ಕೂಡ ಪಾರ್ಟ್ನರ್ಗಳಾಗಿ ಜನಕ್ಕೆ ಮೋಸ ಮಾಡುವಂತ ಕೆಲಸಗಳಾಗ್ತಾ ಇತ್ತು. ಇದ್ರ ಬಗ್ಗೆ ನಾನು ಈಗಾಗಲೇ ಕಂಪ್ಲೇಂಟ್ ಅನ್ನ ತಿಳಿಸಿದ್ದೀನಿ ಸರ್. ಮತ್ತು ವಿಶೇಷವಾಗಿ ತಾವು ಸೂಕ್ಷ್ಮವಾಗಿ ಪರಿಗಣಿಸಲೇಬೇಕಾಗಿರ್ತಕ್ಕಂಥದ್ದು ಆಟೋ ಚಾಲಕರೇನಿದ್ದಾರೆ ಸರ್. ಈ ಆಟೋ ಚಾಲಕರನ್ನ ಪ್ರೈವೇಟ್ ಆಸ್ಪತ್ರೆಗಳೊಳಗಡೆ ಬಿಡಲ್ಲ, ಮಹಾಲಗಳೊಳಗಡೆ ಬಿಡಲ್ಲ ಸರ್. ನಿಮಗ್ ಗೊತ್ತಿರ್ತಕ್ಕಂಥದ್ದೇ, ಎಲ್ಲ ಆಂಬ್ಯುಲೆನ್ಸ್ಗಿಂತಲೂ ಮುಂಚೆ ಯಾರಿಗಾದ್ರೂ ಏನಾದ್ರೂ ಆದ್ರೆ ಬರೋರೇ ಆಟೋ ಅವರು ಸರ್. ಅವ್ರನ್ನ ತುಂಬಾ ಕೀಳಾಗಿ ನೋಡ್ತಾರೆ. 60,000 ರೂಪಾಯಿ ಸ್ಯಾಂಟ್ರೋ ಗಾಡಿ ಒಳಗಡೆ ನಿಂತಿದ್ರೆ 4 ಲಕ್ಷ ರೂಪಾಯಿ ಆಟೋ ಅದು, ಅದನ್ನು ಒಳಗಡೆ ಬಿಡಲ್ಲ, ಬೈದು ಹೊರಗೆ ಕಳಿಸ್ತಾರೆ. ಅವ್ರನ್ನೂ ಕೂಡ ಸ್ವಾಭಿಮಾನಿಗಳಾಗಿ ನೋಡಬೇಕು. ಅವ್ರಿಗೂ ಕೂಡ ಎಲ್ಲಾದ್ರೂ ಒಳಗಡೆ ಹೋಗಿ ಬರೋದಕ್ಕೆ ನಮ್ಮ ಕಡೆಯಿಂದನೇ ವಿಶೇಷವಾಗಿದ್ದು ಅನುಮತಿ ಸಿಗಬೇಕು ಅಂತಕ್ಕಂಥದ್ದು. ಮತ್ತು ಓಲ್ಡ್ ಏರ್ಪೋರ್ಟ್ ರೋಡ್ ಅಲ್ಲಿ ಮಣಿಪಾಲ್ ಆಸ್ಪತ್ರೆ ಏನಿದೆ, ಇಲ್ಲಿ ಆಸ್ಪತ್ರೆ ಒಳಗಡೆ ಅಲ್ಲಿ ಆಟೋ ಸ್ಟ್ಯಾಂಡ್ ಅವರು ಒಳಗಡೆ ಹೋದಾಗ ಬಂದಾಗ ಗಾಡಿ ಲಾಕ್ ಮಾಡೋ ಅಂತದ್ದು, ಗಾಡಿ ಮೇಲೆ ಫೈನ್ ಬರೆಯುವಂಥದ್ದು, ಆಟೋ ಡ್ರೈವರ್ ನಿಡ್ಕೊಂಡು ಹೊಡೆಯುವಂಥದ್ದು, ಇವರೆಲ್ಲ ನಾರ್ತ್ ಇಂಡಿಯನ್ಸ್ ದೌರ್ಜನ್ಯ ಜಾಸ್ತಿ ಆಗಿದೆ. ಮತ್ತೆ ಅಲ್ಲಿ ಪೊಲೀಸ್ ಚೌಕಿನಲ್ಲಿ ಕೂತಿರ್ತಕ್ಕಂಥ ಪೊಲೀಸರು, ಟ್ರಾಫಿಕ್ ಪೊಲೀಸರು ಏನಿದ್ದಾರೆ, ಇವರು ಅವರು ಒಂದು ಮಾಡಿಕೊಂಡು ಕಳೆದ 3 ವರ್ಷಗಳಿಂದ ಕೂಡ ಒಂದು ಆಟೋಗೆ ಅಲ್ಲಿ ಕೂತಿರ್ತಕ್ಕಂಥ ಸಿಬ್ಬಂದಿಗಳು 500 ರೂಪಾಯಿ ದುಡ್ಡು ತಕೊಂಡು ಗಾಡಿಗಳನ್ನ ಅಡ್ಡಾಡಿಸೋದು, ಇಲ್ಲ ಅಂತಂದ್ರೆ ಅವ್ರ ಮೇಲೆ ತೊಂದರೆ ಮಾಡೋಂಥದ್ದಾಗ್ತಾ ಇದೆ ಸರ್. ಇದು ಪೊಲೀಸ್ ವ್ಯವಸ್ಥೆಗೆ ನಾನು ತಂದಿದ್ದೀನಿ. ಮತ್ತು ಆ ಗಾಡಿಗಳು ಓಡಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳ್ತಾ, ಮತ್ತು ನಮ್ಮ ಇಂದಿರಾನಗರ್ 100 ಫೀಟ್ ರೋಡ್ ಅಲ್ಲಿ ಎರಡೂ ಕಡೆ ಕೂಡ ಪಾರ್ಕಿಂಗ್ ಆಗುತ್ತೆ ಗಾಡಿಗಳು. ಇಂದಿರಾನಗರ್ ನಾಗರಿಕಸ್ಥರಿಗೆ ತೊಂದರೆ ಆಗುತ್ತೆ. ಮತ್ತು ಅಲ್ಲಿ ಪಬ್ಗಳು, ಬಾರ್ಗಳು ಜಾಸ್ತಿ ಇರೋದ್ರಿಂದ ಯಾರೋ ಮನೆ ಮುಂದೆ ಗಾಡಿ ಹಾಕ್ಬಿಟ್ಟು ಹೊರಟೋಗ್ತಾರೆ. ಈ ರೀತಿ ವಯೋವೃದ್ಧರಿಗೆ ಇವರಿಗೆ ತೊಂದರೆ ಆದಾಗ ಓಡಾಡಕ್ ಕಷ್ಟ ಆಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಪರಿಗಣಿಸ್ಬೇಕಂತ ಹೇಳ್ತಾ, ಮತ್ತು ಬಹಳಷ್ಟು ಒಳ್ಳೆ ಕೆಲಸಗಳು ಪೊಲೀಸ್ ಸಿಬ್ಬಂದಿಗಳ ಕಡೆಯಿಂದ ಆಗ್ತಾ ಇದೆ. ಆ ಎಲ್ಲ ಧನ್ಯವಾದಗಳು ತಮಗೂ ಪೊಲೀಸ್ ಸಿಬ್ಬಂದಿಗಳಿಗೆ ಸಲ್ಲಿಸ್ತಾ ಭೀಮ ವಂದನೆಗಳನ್ನ ತಿಳಿಸ್ತೀನಿ. ನಮಸ್ತೆ ಸರ್. ಜೈ ಭೀಮ್ ಸರ್. ಥ್ಯಾಂಕ್ ಯು. ನಿಮಗೂ ಕೂಡ ಭೀಮ ವಂದನೆಗಳು. ಈಗ ಆಟೋ ರಿಕ್ಷಾ ವಿಷಯ ಹೇಳಿದ್ದೀರಾ, ಆಟೋ ರಿಕ್ಷಾ ಬಗ್ಗೆ ಗಮನಿಸ್ತೀವಿ. ಮುಖ್ಯವಾಗಿ ಈ ಮಾಲ್ಗಳು ಮತ್ತು ಹಾಸ್ಪಿಟಲ್ ಎಲ್ಲಿದ್ರೆ ಅಲ್ಲಿ ಪಿಕಪ್ ಮತ್ತು ಡ್ರಾಪ್ ಆಫ್ ಪಾಯಿಂಟ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ನಿಮ್ಮ ಇಂದಿರಾನಗರ ಕಡೆಯಲ್ಲಿ ಏನಿದೆ ಸ್ವಲ್ಪ ಚೆಕ್ ಮಾಡಿ. ಮಾಲ್ಗಳು ಅಲ್ಲಿ ಇಲ್ಲ, ಎಲ್ಲ ಕಡೆ ಬಿಡಕ್ಕಾಗಲ್ಲ, ಬಟ್ ಒಂದು ಪಿಕಪ್ ಒಂದು ಡ್ರಾಪ್ ಆಫ್ ಪಾಯಿಂಟ್ ಅಲ್ಲಿ ಮಾಡಬೇಕು ಅಂತೇಳಿ ಬೇರೆ ಕಡೆ ಮಾಡಿದೆ. ಅದೇ ರೀತಿ ಅಲ್ಲೂ ಮಾಡ್ತೀವಿ. ಅದಾದ ನಂತರದಲ್ಲಿ ನೀವು ಡಬಲ್ ಸೈಡ್ ಪಾರ್ಕಿಂಗ್ ಏನು ಹೇಳಿದರೆ ದಟ್ ಆಲ್ಸೋ ವಿಲ್ ಟೇಕ್ ಕೇರ್. ಡಬಲ್ ಸೈಡ್ ಪಾರ್ಕಿಂಗ್ ನಾವು ಅಲೋ ಮಾಡೋದಿಲ್ಲ. ವಿಲ್ ಟೇಕ್ ಕೇರ್ ಆಫ್ ದಟ್ ಒನ್. DCP ಅವರು ಇದ್ದಾರೆ, ಅವರು ಅಟೆಂಡ್ ಮಾಡ್ತಾರೆ. ಥ್ಯಾಂಕ್ ಯು. ಜೀವನ್ ಭೀಮಾನಗರ್ ಶಂಕರ್ ಅವರು ಬಂದಿದ್ದಾರಾ? ಟೋಕನ್ ಫರ್ ಶಂಕರ್, ಜೀವನ್ ಭೀಮಾನಗರ್. ಟೋಕನ್ ನಂಬರ್ 14 ಇಂದಿರಾನಗರದಿಂದ ಶ್ರೀಮತಿ ಎಸ್ ಭಾಗ್ಯ. ಅವ್ರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಸರ್. ನಮಸ್ತೆ. ಈಗ ಬೆಂಗಳೂರು ತುಂಬಾ ಸಿಸಿ ಕ್ಯಾಮೆರಾಗಳನ್ನ ಹಾಕ್ತಾ ಇರೋ ಕಾರಣಕ್ಕೆ ಕ್ರೈಮ್ಗಳು ಕಮ್ಮಿ ಆಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಬೆಂಗಳೂರಲ್ಲಿ ಸುಮಾರು ಸ್ಲಮ್ಗಳಿದೆ. ಆ ಸ್ಲಮ್ ಒಳಗಡೆನೂ ಸಹ ಸಿಸಿ ಕ್ಯಾಮೆರಾ ಬಂದ್ರೆ ಇನ್ನಷ್ಟು ಕ್ರೈಮು, ಗಾಂಜಾ ಮತ್ತೆ ಎಲ್ಲ ಕಮ್ಮಿ ಆಗ್ಬೋದು. ಯಾಕಂದ್ರೆ ರೋಡ್ ಜಂಕ್ಷನ್ ಅಲ್ಲಿ ಏನಾದ್ರೂ ತಪ್ಪು ಮಾಡಿದಾಗ ಸಿಸಿ ಕ್ಯಾಮೆರಾ ನೋಡ್ಬಿಟ್ಟು ತಪ್ಪು ಮಾಡಲ್ಲ ಅವರು. ಇದನ್ನ ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸ್ಲಮ್ ಒಳಗಡೆ ಅಡ್ಡಗಳು ಮಾಡ್ಕೊಂತ ಇದ್ದಾರೆ. ಯಾವ ಖಾಲಿ ಜಾಗ ಅಲ್ಲಿ ಇಲ್ಲಿನೂ ಅತಿ ಹೆಚ್ಚು ಸ್ಲಮ್ ಒಳಗಡೆ ಸಿಸಿ ಕ್ಯಾಮೆರಾ ಹಾಕಿದ್ರೆ ಅನುಕೂಲ ಆಗ್ತದೆ. ಮತ್ತೊಂದು, ಈ ವೈಟ್ ಟಾಪಿಂಗ್ ಏನು ರಸ್ತೆಗಳೀಗ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ, ಅದ್ರ ಮೇಲೆ ರೋಡಮ್ಸ್ ಆಗ್ಬೇಕು. ಯಾಕಂದ್ರೆ ಜಂಕ್ಷನ್ಗಳು, ಉದಾಹರಣೆಗೆ ನಮ್ಮ 100 ಫೀಟ್ ರೋಡ್ ಅಲ್ಲಿ ಒಂದು ಗ್ರಾಮ ಇದೆ ಸರ್, ಒಂದು ಸ್ಲಮ್ ಊರಿದೆ. ಆ ಊರಿಂದ ಆಚೆ ಬರಬೇಕು. ಹಿಂದೆ ಮೇಡಮ್ ಅವರಿಗೆ ಸ್ವಲ್ಪ ಹಿಂದೆ ಸರ್, ಉದಾಹರಣೆಗೆ 100 ಫೀಟ್ ರೋಡ್ ಅಲ್ಲಿ ವೈಟ್ ಟಾಪಿಂಗು ಆ ರೋಡಮ್ಸ್ ಹಾಕ್ಬೇಕು. ಯಾಕಂದ್ರೆ ಬೆಳಗಿನ ಜಾವ ಸ್ಕೂಲ್ ಮಕ್ಕಳು ಕಾಲೇಜಿಗೆ ಕೆಲಸಕ್ಕೆಲ್ಲ ಹೋಗೋರು ದಾಟ್ಕೊಂಡು ಹೋಗ್ಬೇಕು. ಎಷ್ಟೋ ಸತಿ BBMP ಗಮನಕ್ಕೆ ಎಲ್ರ ಗಮನಕ್ಕೆ ತಗೊಂಡ್ಬಂದ್ರೇನು ವೈಟ್ ಟಾಪಿಂಗ್ ಮೇಲೆ ರೋಡಮ್ಸ್ ಹಾಕಕ್ ಬರೋದಿಲ್ಲ ಅಂತಾರೆ ಸರ್.
ಆ ಕಾರಣಕ್ಕೆ ವೈಟ್ ಟಾಪಿಂಗ್ ಮೇಲೆ ಜಾಗಗಳು ಕೊಡಿ, ಪಾಯಿಂಟ್ಸ್ ಕೊಡಿ, ನೋಡೋಣ, ಅವಶ್ಯಕತೆ ಇದ್ರೆ ಹಾಕ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು ನೀವು ಹೇಳಿದ್ದು ಸಿಸಿಟಿವಿ ಕ್ಯಾಮೆರಾಗಳದ್ದು ಸ್ಲಮ್ಗಳಲ್ಲಿ ಹಾಕ್ಲಿಕ್ಕೆ ಪ್ರಯತ್ನಗಳನ್ನು ಮಾಡೋಣ. ಈಗಾಗಲೇ ಎಲ್ಲೆಲ್ಲಿ ಇದು ಪ್ರಮುಖ ಸ್ಥಳಗಳಿವೆ ಅಲ್ಲಿ ನಾವು ಹಾಕಿದ್ದೇವೆ. ಜೊತೆಗೆ ಬಿಬಿಎಂಪಿಯವರು ಕೂಡ ಈಗ ಹಾಕ್ತಾ ಇದ್ದಾರೆ. ನಿಮ್ಮ ಇಂದಿರಾನಗರ, ಬೈಯಪ್ಪನಹಳ್ಳಿ ಅಲ್ಲೆಲ್ಲ 300-400 ಕ್ಯಾಮೆರಾಗಳನ್ನು ಹಾಕಿದ್ದಾರೆ. ಜೀವನ್ ಭೀಮಾ ನಗರ ಎಲ್ಲ ಅಲ್ಲೂ ಕೂಡ ಹಾಕ್ಸೋಣ, ತೊಂದರೆ ಇಲ್ಲ. ಥ್ಯಾಂಕ್ ಯು. ಟೋಕನ್ ನಂಬರ್ 14 ಇಂದಿರಾನಗರದಿಂದ ಶ್ರೀಮತಿ ಭಾಗ್ಯ. ಟೋಕನ್ ನಂಬರ್ 16 ಬಾಣಸ್ವಾಡಿಯಿಂದ ಕ್ರಿಸ್ಟೋಫರ್. ಸರ್, ಗುಡ್ ಆಫ್ಟರ್ನೂನ್. ಎಲ್ಲರಿಗೂ ನಮಸ್ಕಾರ. ನಾವು 2010 ಆಸ್ಟ್ರೇಲಿಯಲ್ಲಿ ಇದ್ವಿ. ಆಗ ನಮ್ಮ ವೈಫ್ ಪಕ್ಕದಲ್ಲಿದ್ದಾರೆ. ನನ್ನ ಆಸ್ಟ್ರೇಲಿಯನ್ ಪೊಲೀಸ್ ಫೋರ್ಸ್ ಅಲ್ಲಿ ಜಾಯ್ನ್ ಆಗೋಕ್ಕೆ ತುಂಬಾ ಇಷ್ಟಪಟ್ರು. ಆದ್ರೆ ಕಾರಣಗಳಿಂದ ನಾವು ವಾಪಸ್ ಬೆಂಗಳೂರಿಗೆ ಬಂದ್ವಿ. ಯಾಕೆ ಆಸ್ಟ್ರೇಲಿಯನ್ ಮಾಡ್ಬೋದು, ನಮ್ಮ ಪೊಲೀಸ್ ಫೋರ್ಸ್ ಜೊತೆನೆ ಕೆಲಸ ಮಾಡ್ಬೋದು ಅಂತ ಹೇಳಿ ನಿಮ್ ಡಿಪಾರ್ಟ್ಮೆಂಟ್ ಜೊತೆ ತುಂಬಾ ಕ್ಲೋಸ್ ಆಗಿ ಕೆಲಸ ಮಾಡ್ತಾ ಇದೀನಿ. ನಿಮ್ ಸಿಬ್ಬಂದಿ ಪೊಲೀಸ್ ಸ್ಟೇಷನ್ ಬಾನ್ಸ್ವಾಡಿ ಪೊಸಿಷನ್ ಅವ್ರ ಜೊತೆ ಕೆಲಸ ಮಾಡೋ ಟೈಮಲ್ಲಿ ಅವ್ರ ಜೊತೆ ನಾವು ಒಬ್ರು ಅಂತ ನಮಗೆ ಫೀಲಿಂಗ್ ಬರ್ತಾ ಇದೆ. ಅದರಿಂದ ವೆರಿ ಗುಡ್, ಬಹಳ ಸಂತೋಷ. ತುಂಬಾ ಅವ್ರಿಗೆಲ್ಲ ಧನ್ಯವಾದ. ಥ್ಯಾಂಕ್ ಯು ಫಾರ್ ಅಕಾಮಡೇಟಿಂಗ್ ಮೀ. ಸರ್, ನಾವು ಈಗ ನೆರ್ವಾ ಅಸೋಸಿಯೇಷನ್ ಅವ್ರನ್ನ ರೆಪ್ರೆಸೆಂಟ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ನಾವು ಸ್ವತಃ ಹೊಯ್ಸಳ ಅವ್ರದ್ದು ರೆಸ್ಪಾನ್ಸ್ ಟೈಮ್ ಚೆಕ್ ಮಾಡಕ್ಕೆ 1-2-3 ಸತಿ ನಾವು ಚೆಕ್ ಮಾಡಿದ್ವಿ, ಕಾಲ್ ಮಾಡಿದ್ವಿ. Their response time is between 7 to 10 minutes, which is excellent. We really appreciate the response time of Hoysala team, sir. Thank you. Coming to ಎಲ್ಲರಿಗೂ ಈಗ ಬಂದ್ಬಿಟ್ಟು ಟ್ರಾಫಿಕ್ ಸಮಸ್ಯೆ ಎಲ್ಲರೂ ಹೇಳ್ತಾರ ವಿಷಯನೇ. ನಾನು ಸ್ವಲ್ಪ ಡೀಪ್ ಆಗಿ ಇವ್ಯಾಲ್ಯೂಯೇಟ್ ಮಾಡಿದ್ದೀನಿ. ಬೆಂಗಳೂರಲ್ಲಿ ಸುಮಾರು 12,000 ಕಿಲೋಮೀಟರ್ ಅಷ್ಟು ಇಂಟೀರಿಯರ್ ಮೋಟರಬಲ್ ರೋಡ್ಸ್ ಇದೆ. ಐ ಮೀನ್ ಟು ಸೇ ಮೋಟರಬಲ್ ರೋಡ್ಸ್. ಅದರಲ್ಲಿ 30% ಅಷ್ಟು ಬರೀ ಪಾರ್ಕಿಂಗ್ ಗೋಸ್ಕರ ಯೂಸ್ ಮಾಡ್ತಾ ಇದೀವಿ, ವಿಚ್ ಇಸ್ ದ ವೇಸ್ಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ಸೊ ನಾವು ಇದು ಏನ್ ಮಾಡ್ಬೋದಂದ್ರೆ, ವಿ ಶುಡ್ ಥ್ರೂ ಗವರ್ಮೆಂಟ್ ಪಾಲಿಸೀಸ್ ವಿ ಶುಡ್ ಹ್ಯಾವ್ ಮೋರ್ ಆಫ್ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಸಿಸ್ಟಮ್ಸ್ ಅಂಡ್ ಬ್ಯಾನ್ ಪಾರ್ಕಿಂಗ್ ಆನ್ ರೋಡ್ಸ್ ಕಂಪ್ಲೀಟ್ಲಿ, which will unlock about 3,000 kilometers of good motorable roads instantly, sir. ನಮ್ಗೆ ಇದು ಮಾಡಿದ್ರೆ ಟನಲ್ಸ್ ಬೇಕಾಗಿಲ್ಲ, ಫ್ಲೈಓವರ್ಸ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಇನ್ನೊಂದು 25 ವರ್ಷಕ್ಕೆ ನಮಗೆ ಟ್ರಾಫಿಕ್ ಜಾಮ್ ಸಮಸ್ಯೆನೇ ಬರಲ್ಲ. ಸೊ ಇದೊಂದು ಪರಿಗಣಿಸಬೇಕಾಗುತ್ತೆ. ಎರಡನೇದು ಬಂದ್ಬಿಟ್ಟು ಇಂಟೀರಿಯರ್ ರೋಡ್ಸ್ ಅಲ್ಲಿ ಬಂದ್ಬಿಟ್ಟು ಈಗ ಹೊಸ ಹ್ಯಾಬಿಟ್ ಸ್ಟಾರ್ಟ್ ಆಗಿದೆ. ಏನಂದ್ರೆ ಪರ್ಪೆಂಡಿಕ್ಯುಲರ್ ಪಾರ್ಕಿಂಗ್. ಒಂದೊಂದು ಮನೆಯಲ್ಲಿ 4-5 ಕಾರ್ಗಳಿರುತ್ತೆ, ಅವಶ್ಯಕ್ಕಿಂತ ಅಧಿಕವಾಗಿ ಗಾಡಿಗಳು ಇರ್ತವೆ. ಪರ್ಪೆಂಡಿಕ್ಯುಲರ್ ಪಾರ್ಕಿಂಗ್ ಆಗ್ತಾ ಇದೆ. ಇದರಿಂದ ಫುಟ್ಪಾತ್ ಕಂಪ್ಲೀಟ್ಲಿ ಬ್ಲಾಕ್ಡ್ ಅಂಡ್ ಅಬೌಟ್ 5 to 8 feet ಆಫ್ ದ ರೋಡ್ ಇಸ್ ಆಲ್ಸೋ ಬ್ಲಾಕ್ಡ್. ಇಲ್ಲಿ ಯಾವ ರೋಡ್ ಅಲ್ಲಿ ಇದು ಎಲ್ಲ ಇಂಟೀರಿಯರ್ ರೆಸಿಡೆನ್ಷಿಯಲ್ ರೋಡ್ಸ್ ಅಲ್ಲಿ ಆಗ್ತಾ ಇದೆ ಸರ್, ಎಸ್ಪೆಷಲಿ ಇನ್ HRBR ಲೇಔಟ್. ಸೊ ದಿಸ್ ಇಸ್ ಅನ್ ಆಫೆನ್ಸ್ ಆಕ್ಚುಲಿ ಬಿಕಾಸ್ ಇಟ್ ಇಸ್ ಬ್ಲಾಕಿಂಗ್ ಪೆಡೆಸ್ಟ್ರಿಯನ್. ಸರಿ, ದೇ ವಿಲ್ ಟೇಕ್ ನೋಟ್ ಆಫ್ ಇಟ್. ಅದನ್ನ ಇದು ಮಾಡ್ಬೇಕು ಸರ್. ಮುಕುಂದ ಫ್ಲೈಓವರ್ ಹತ್ರ ಅದೇ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಟೋಕನ್ ನಂಬರ್ 17 ಬಾಣಸ್ವಾಡಿಯಿಂದ ಮುರಳೀಧರ್ ಅವರು. ಬನ್ನಿ ಮುಂದೆನೆ ಬನ್ನಿ, ತೊಂದರೆ ಇಲ್ಲ. ನಾನು ನಿಮ್ಮ ಅಭಿಮಾನಿ ಸರ್, ಅದಕ್ಕೆ ಎದುರುಗಡೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಬರವಾಗ್ಲೇ ಹೇಳ್ದೆ, ಇಲ್ಲಿ ನೆರೆದಿರೋರೆಲ್ಲ ದೇವರಾಜ್ ಅವರ ಅಭಿಮಾನಿಗಳು ಅಂತ ಹೇಳಿ. ಅಲ್ಲ ಸರ್, ಈಗ ಕರ್ನಾಟಕ ಪೊಲೀಸ್ ಸೂಪರ್. ಮಂಗಳೂರಿನಲ್ಲಿ ಹಿಡಿದಿದ್ದ ಡಕಾಯ್ತಿ ಯಾವ ಪೊಲೀಸ್ ಇರಲಿ, ಕರ್ನಾಟಕ ಪೊಲೀಸ್ ಸೂಪರ್. ಬೆಂಗಳೂರು ಇನ್ನೂ ಸೂಪರ್. ಈಗ ಏನಂದ್ರೆ ನಿಮ್ಮ ಹತ್ರ ಒಂದು ವಿಷಯ ಕೇಳೋದೇನಂದ್ರೆ, ಈ ಚೌಕಿಗಳನ್ನ ಬಹಳ ಉದ್ಘಾಟನೆ ಮಾಡುವಾಗ ಬಹಳ ಅಂದವಾಗಿ ಎಲ್ಲ ಮಾಡಿದ್ವಿ ಸರ್. ಈಗ ಮುಚ್ಚಿಬಿಟ್ಟಿದ್ದಾರೆ. ನಿಮ್ಮ ಬಾನ್ಸ್ವಾಡಿಯಲ್ಲಿ 2 ಚೌಕಿ ಇನ್ನು ಕ್ಲೋಸ್ ಆಗಿದೆ. ಪೊಲೀಸ್ ಚೌಕಿ ನೀವು ಮಾಡ್ದಾಗಿದ್ದೀವಿ ಸರ್. ಓಪಿಗಳ ಹೌದು ಸರ್. ಇಲ್ಲಿ ಕಮ್ಮನಹಳ್ಳಿ ಬಾನ್ಸ್ವಾಡಿ ಲಿಮಿಟ್ಸ್ ಅಲ್ಲಿ ಎಲ್ಲಾ ದೇಶದ ಜನ ಇದ್ದಾರೆ, ಎಲ್ಲಾ ರಾಜ್ಯದ ಜನ ಇದ್ದಾರೆ. ಕಮ್ಮನಹಳ್ಳಿ, ಬಾನ್ಸ್ವಾಡಿ, HBR, ಕಲ್ಯಾಣ ನಗರದಲ್ಲೆಲ್ಲ ಅಲ್ಲಿ ಎಲ್ಲರೂ ಇರೋದ್ರಿಂದ ಈ ಚೌಕಿ ಬಹಳ, ಪೊಲೀಸ್ ಚೌಕಿ ಬಹಳ ಮುಖ್ಯ ಸರ್. ಜೊತೆಗೆ ಇಲ್ಲಿ ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನ್ ಇದೆ. ಅಲ್ಲಿ ಎಲ್ಲ ನಾರ್ತ್ ಇಂಡಿಯನ್ಗಳೆಲ್ಲ ಬರ್ತಾರೆ. ದಿನಕ್ಕೆ ಒಂದು 10,000-15,000 ಜನ ಬರ್ತಾರೆ. ಅವ್ರಿಗೆ ಆ ಫ್ಲೈಓವರ್ ಇರೋದ್ರಿಂದ ಯಾವ ಕಡೆ ಹೋಗ್ಬೇಕು, ಯಾವ ಕಡೆ ಬರ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆ ಚೌಕಿಗಳನ್ನ ಸ್ವಲ್ಪ ಓಪನ್ ಮಾಡಿ ಚೆನ್ನಾಗಿರ್ತದೆ ಸರ್.
ಆಯ್ತು, ನೋಡೋಣ. ಅವಶ್ಯಕತೆ ಇದ್ರೆ ವಿಲ್ ಓಪನ್ ಇಟ್. ಬಾಣಸ್ವಾಡಿಲ್ಲಲ್ವಾ? ಹೌದು ಸರ್. ಓಕೆ. ಆಮೇಲೆ ನಮ್ಮ ಪೂರ್ವ ವಲಯದಲ್ಲಿ ನಡೆಯುವಂತ ಉತ್ಸವಗಳು ಇಡೀ ಕರ್ನಾಟಕದಲ್ಲಿ ಎಲ್ಲೂ ನಡೆಯೋದಿಲ್ಲ. ಅಂತ ಉತ್ಸವಗಳಲ್ಲಿ ಯಾವುದೇ ಒಂದು ಗಲಾಟೆ ಗಲಭೆಗಳು ಆಗ್ದಂಗೆ ನಮ್ಮ ಇಲ್ಲಿರ್ತಕ್ಕಂಥ ಪೊಲೀಸರು, ನಮ್ಮ ಡಿಸಿಪಿ ಸಾಹೇಬರ ನಾಯಕತ್ವದಲ್ಲಿ ನಾನು ನೋಡಿದೆ. ಎಲ್ಲ ಮದುವೆ ಕೊಟ್ಟು ಬರ್ತಾ ಇದ್ರೆ ಗಣೇಶನೆಲ್ಲ ಕಳಿಸ್ಬಿಟ್ಟು 12:30 ಗಂಟೆ ಒಬ್ಬರೇ ನಿಂತಿದ್ದಾರಲ್ಲ ಅಲ್ಸೂರಿಗೆ ಇದ್ರ ಹತ್ರ. ಇಂಥ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಜೊತೆಗೆ ಚುನಾವಣೆ ಆಗಿದೆ. ಎಲ್ಲ ವಿಚಾರದಲ್ಲಿ ತಗೊಂಡ್ರು ಕೂಡ ನಮ್ಮ ಭಾಗದಲ್ಲಿ ರೌಡಿಗಳೆಲ್ಲ ಕೈ ಕಟ್ ಬಾಯಿ ಮುಚ್ಚಾಕ್ಬಿಟ್ಟಿದ್ದಾರೆ. ಈ ಪುಡಿ ರೌಡಿಗಳು ಮಾತ್ರ, ಈ ಗಾಂಜಾ ಸೇದವರು, ಈ ವಾಲೆಗಳು ಹಾಕೊಂಡು ಈ ವೀಲಿಂಗ್ ಮಾಡೋರು, ಇವ್ರು ಮಾತ್ರ ಸಣ್ಣ ಪುಟ್ಟದಲ್ಲೆಲ್ಲ ಇದ್ದಾರೆ ಸರ್. ನಮ್ಮ ಬಾನ್ಸೋಡಿ ಲಿಮಿಟ್ಸ್ ಅಲ್ಲಿ ಬಹಳ ಅಹಿತಕರ ಘಟನೆಗಳೆಲ್ಲ ನಡೀತಾ ಇತ್ತು. ಈಗ ಅದೆಲ್ಲ ಸ್ಟಾಪ್ ಆಗಿದೆ. ನೇರವಾಗಿ ಹೇಳ್ತೀನಿ, ಅವ್ರು ಮುಂದೆ ಹೇಳೋದಲ್ಲ, ನಾನು ಎಲ್ಲಿ ಬೇಕಾದ್ರೂ ಹೇಳ್ತೀನಿ. ಒಳ್ಳೆ ಕೆಲಸಗಳು ಹಿಂದೆಯಿಂದಾನೆ ಹೇಳ್ತಿದ್ದಾರೆ, ತಗೊಳ್ಳಿ. ನೀವು ನಿಮ್ಮ ಬಗ್ಗೆ ನಾವು ಹೇಳಿದ್ವಿ, ದರ್ಶನ್ ಒಳ್ಳೆ ಪ್ರಭಾವಿ ವ್ಯಕ್ತಿಗೆ ಒಳ್ಳೆ ಒಂದು ಆಕ್ಷನ್ ತಗೊಂಡಿದ್ದಾರಂತ. ಇದಾದ್ಮೇಲೆ ಟಿವಿಯಲ್ಲೆಲ್ಲ ಬಂದ್ಬಿಡ್ತೀವಿ ಸರ್. ನಾನು ಮಾತಾಡಿದ್ದು ಎಲ್ಲರೂ ಫೋನ್ ಮಾಡೋ ಶುರು ಮಾಡ್ಬಿಟ್ರು ಅಭಿಮಾನಿಗಳು. ಏನ ಹಿಂಗ್ ನಾನು ಮಾತಾಡಿದ್ದು ನಿಜ. ನಾನು 2003ರಲ್ಲಿ ದರ್ಶನ ಕರ್ಸಿದ್ದೀನಿ. ಈಗ ಹೆಸರುಗಳು ಇಲ್ಲ, ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ, ನಮ್ಗೆ ಬೆದರಿಕೆ ಕರೆಗಳೆಲ್ಲ ಬಂತು. ನಾವೇನ್ ಅಂಜೋದಿಲ್ಲ. ನಿಮ್ ಜೊತೆಲಿ ಇವಾಗ ಇರ್ತೀವಿ, ನಾಳೆಗೆ ಇರ್ತೀವಿ, ಮುಂದಕ್ಕೆ ಇರ್ತೀವಿ. ಇನ್ನು ಒಂದೇ ಒಂದು ವಿಷಯ ಇದೆ ಸರ್. AGS ಕಂಪನಿಯವರು ಇಲ್ಲಿ ಬಾಡಿಗೆಗೆ ಮನೆಗಳನ್ನ ತಗೊಂಡು ಬೇರೆಯವ್ರಿಗೆಲ್ಲ ಲೀಸ್ ಕೊಡ್ತಾ ಇದ್ದಾರೆ. ನಿನ್ನೆ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಸರ್. ದಯವಿಟ್ಟು ನಮ್ಮ ಕಡೆ ಜಾಸ್ತಿ ಆಗ್ತಾ ಇದೆ ಇದು. ಅಮಾಯಕರನ್ನ ಫುಲ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದ್ರ ಬಗ್ಗೆ ಸೂಕ್ತ ಕ್ರಮ ವಿಷಯ ಗೊತ್ತಾಗಿದೆ ಸರ್. ನಮ್ಗೆ ಟ್ರಾಫಿಕ್ ಅವ್ರದ್ದು ಬಾನ್ಸೋಡಿ ಫ್ಲೈಓವರ್ ಮೇಲೆ ನೀವು ಪೊಲೀಸ್ ಸಿಬ್ಬಂದಿ ಸಾಲಲ್ಲ. ದಿನಕ್ಕೆ ಪಾಪ ಅವ್ರು ಎಷ್ಟು ಕಷ್ಟ ಬೀಳ್ತಾರೆ ಅಂದ್ರೆ, ವೆಹಿಕಲ್ಗಳು ದಿನ ಹೋಗ್ಬೇಕಾದ್ರೆ 3 ಅವರ್ 4 ಅವರ್ ಆಗ್ತದೆ. ಆದ್ರಿಂದ ದಯವಿಟ್ಟು ಸಿಬ್ಬಂದಿನ ಜಾಸ್ತಿ ಹಾಕಿ, ನಾವು ನಿಮ್ ಜೊತೆ ಕೆಲಸ ಮಾಡ್ತೀವಿ. ಯಾವತ್ತೂ ನಿಮ್ ಜೊತೆ ನಾವು ಇರ್ತೀವಿ ಅಂತಕ್ಕಂಥ ಮಾತು ಹೇಳ್ತಾ, ಮತ್ತೊಮ್ಮೆ ನಮ್ಮ ಅಭಿಮಾನಿಗಳಿಗೆ, ಅವ್ರ ಅಭಿಮಾನಿಯಾಗಿ ನಿಮ್ಮೆಲ್ರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ನಾವು ನಿಮ್ಮ ಅಭಿಮಾನಿಗಳು, ನೀವು ನಮ್ಮ ಅಭಿಮಾನಿ. ಧನ್ಯವಾದಗಳು. ಶಮೀವುಲ್ಲಾ ಇದ್ದಾರಾ ಅಲ್ಲಿ ಹಿಂದೆ? ಹಲೋ ಸರ್, ನಮಸ್ಕಾರ. ನಮಸ್ಕಾರ. ಸಮೀರ್ ಅಂತ ಹೇಳ್ಬಿಟ್ಟು ಕುಶಾಲನಗರ ವಾರ್ಡಾಧ್ಯಕ್ಷ ನಾನು. ಸರ್ ಏನಿಲ್ಲ, ನಮ್ಮ ಟ್ಯಾನಿಡೋರ್ ಸರ್ಕಲ್ ಇಂದ ಕಾಡುಗುನಹಳ್ಳಿವರೆಗೂ ಅಲ್ಲಿಂದ ಅಲ್ಲಿ ಹೋಗ್ಬೇಕಂದ್ರೆ ಹರಸಾಹಸ ಪಡ್ಬೇಕು ಸರ್. ಯಾಕಂತ ಹೇಳಿದ್ರೆ ಅಲ್ಲಿರೋ ಅಂಗಡಿಗಳು ತಗೊಂಡಿರೋರೆಲ್ಲ ಅಂಗಡಿ ಖಾಲಿ ಹಿಡ್ಕೊಂಡು ಆ ಎಲ್ಲ ಸಾಮಾನು ಫುಟ್ಪಾತ್ ವರೆಗೂ ಹಿಡ್ಕೋತಾರೆ. ಫುಟ್ಪಾತ್ ಮುಂದೆ 1-2 ಗಾಡಿ ನಿಲ್ಲಿಸ್ಕೋತಾರೆ. ಈಗ ಖರೀದಿ ಮಾಡೋರು ಏನ್ ಮಾಡ್ತಾರೆ, ಆ ಗಾಡಿ ಮುಂದೆ ತಂದು ಅರ್ಧ ರೋಡ್ವರೆಗೂ ಗಾಡಿ ನಿಲ್ಲಿಸ್ತಾರೆ. ಓಡಾಡಕ್ ತುಂಬಾ ತೊಂದರೆ ಆಗ್ತಿದೆ. ಸ್ಕೂಲ್ ಟೈಮಲ್ಲಿ ಮಕ್ಳು ಕರ್ಕೊಂಡು ಹೋಗೋದು, ಆಫೀಸ್ಗೆ ಹೋಗೋದು ಬರೋದೆಲ್ಲ ತುಂಬಾ ತೊಂದರೆ ಆಗ್ತಿದೆ ಸರ್. ದಯವಿಟ್ಟು ಆ ರೋಡಿಂದ ಅಲ್ಲಿವರೆಗೂ ಅದನ್ನು ಕ್ಲಿಯರ್ ಮಾಡಿಸ್ಕೊಟ್ರೆ ತುಂಬಾ ಒಳ್ಳೇದು. ಮತ್ತೊಂದು ಅಂತ ಹೇಳೋದಂತ ಹೇಳಿದ್ರೆ ಸರ್, ನಮ್ಮ ಏರಿಯಾದಲ್ಲಿ ಏನಾದ್ರೂ ಒಂದು ಈ ತರ ಘಟನೆ ಆದ್ರೆ ನಾವು 102 ಫೋನ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಸಾರ್ವಜನಿಕರು ನಮಗೂ ಫೋನ್ ಮಾಡ್ತಾರೆ, ನಾವು 102 ಫೋನ್ ಮಾಡ್ತೀವಿ. 102 ಬರೋವರೆಗೂ ಅಲ್ಲ 112 ಸಾರಿ 112 ಫೋನ್ ಮಾಡಿದಾಗ ಗಾಡಿ ಅಲ್ಲಿಗೆ ಬರುತ್ತೆ. ಮಾಡಿದ್ರೆ ಆಂಬ್ಯುಲೆನ್ಸ್ ಬರ್ತದೆ. ಇಲ್ಲ ಸಾರಿ ಸರ್ 112 ಬರೋವರೆಗೂ ಏನಾಗುತ್ತೆ, ಅಲ್ಲಿ 5 ಘಟನೆ ಆಗ್ಬಿಟ್ಟಿರುತ್ತೆ. ಏನಾಗಿದೆ ಅಂದ್ರೆ ಅವ್ರು ಬಂದು ಆ ರೋಡಲ್ಲಿ ಬರಕ್ ಆಗ್ತಿಲ್ಲ. ಸಿಕ್ಕಾಪಟ್ಟೆ ಸಣ್ಣ ಪುಟ್ಟ ರೋಡ್ಗಳು, ಆ ಕಡೆ ಇರೋದೆಲ್ಲ ಸಣ್ಣ ಪುಟ್ಟ ರೋಡ್ಗಳು. ಒಂದು ಚಿಟಾ ಗಾಡಿಗಳು ಹೆಚ್ಚಿಗೆ ಮಾಡಿಕೊಟ್ರೆ ತುಂಬಾ ಒಳ್ಳೇದು. ಯಾಕಂತ ಹೇಳಿದ್ರೆ ಸರ್, ಮನೆಯೆಲ್ಲ ರೀಸೆಂಟ್ ಒಂದು ಗಲಾಟೆ ಆಗಿದೆ. ನಾವು ಹೇಳಿದ್ದೀವಿ, ತಕ್ಷಣ ಬರ್ತದೆ, ಬರೋದಿಲ್ಲ ಅಂತಲ್ಲ, ಬರೋವರೆಗೂ ಗಲಾಟೆಗಳಾಗ್ಬಿಡ್ತಾರೆ. ಅದರಿಂದ ದಯವಿಟ್ಟು ಚಿಟಾ ಗಾಡಿಗಳನ್ನ ಎಕ್ಸ್ಟ್ರಾ ಮಾಡ್ಕೊಡ್ಬೇಕು. ಯಾವ ಪೊಲೀಸ್ ಸ್ಟೇಷನ್? ನಮ್ಮ ಕೆಜೆಹಳ್ಳಿ ಪೊಲಿಟಿಷನ್ ಸರ್. ಕೆಜೆಹಳ್ಳಿ, ಡಿಜೆಹಳ್ಳಿ, ಗೋವಿಂದಪುರ ಇದೆಲ್ಲ ಸಣ್ಣ ಪುಟ್ಟ ರೋಡ್ಗಳು ಸರ್. ಜಾಸ್ತಿ ಓಡಾಡಕ್ಕಾಗೋದಿಲ್ಲ, ಚಿಟಾ ಗಾಡಿಗಳು ಜಾಸ್ತಿ ಬೇಕು. ಮತ್ತೊಂದು ಸರ್, ಈಗ ಕೆಲವರು ಏನು ಸಣ್ಣ ಪುಟ್ಟ ರೋಡಲ್ಲಿ ಈ DL, HR ಈ ತರ ಔಟ್ಸೈಡ್ ಗಾಡಿಗಳು ತಂದು ಅಡ್ಡಾದಿಡಿ ತಂದು ನಿಲ್ಸ್ಬಿಟ್ಟು ಹೋಗ್ತಾರೆ ಸರ್. ತಿಂಗಳಾನ್ಗಟ್ಟೆ ಅವರು ಗಾಡಿ ತೆಗೆಯೋದಿಲ್ಲ. ಮಕ್ಳುಗಳು ಸ್ಕೂಲ್ಗೆ ಬಂದು ಹೋಗೋದು ಬರೋದಕ್ಕೆ ತೊಂದರೆ ಆಗ್ತಿದೆ. ಗಾಡಿ 4 ವೀಲರ್ ಸರ್, ಕಾರ್ಗಳು ತಂದು ನಿಲ್ಸ್ಬಿಟ್ಟು ಒಂದೊಂದು ತಿಂಗಳಾಗುತ್ತೆ, ತೆಗೆಯೋದಿಲ್ಲ ಗಾಡಿಗಳನ್ನ. ಆಯ್ತು, ಮತ್ತೆ ನೀವು ಸೇರಿ ಮಾಡಿ. ಅದು ಮೊನ್ನೆ ಅನಿಶೇತ್ ಅವರು ಹೇಳ್ತಾ ಇದ್ರು, ದಂಡ ಹಾಕುವಾಗ 3 ತಿಂಗಳದ್ದು 4 ತಿಂಗಳು ಆ ತರ ಹಾಕ್ಬಿಡಿ, ಪ್ರತಿ ದಿವಸದನ್ನ ಹಾಕ್ಬಿಟ್ಟು ಮಾಡ್ತೇವೆ. ಆಯ್ತು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಸರೌಂಡಿಂಗ್ ಅಲ್ಲೆಲ್ಲ ಈ ಗಾಂಜಾ ಪುಡಿ ರೋಡಿಗಳು ಜಾಸ್ತಿ ಇದ್ರು ಸರ್.
ಅದ್ರ ಬಗ್ಗೆ ಮಾಹಿತಿ ಕೊಡಿ, ಕ್ರಮ ತಗೊಳ್ತೀವಿ. ಇಲ್ಲ, ಅದೊಂದು ಏನಂತ ಹೇಳಿದ್ರೆ, ನಾವು ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದಾಗ ಅವರು ತಕ್ಷಣ ಸಿಬ್ಬಂದಿ ವರ್ಗದವ್ರು ಕಳಿಸ್ತಾರೆ. ಈ ನಡುವೆ ನಮ್ಮ ಸರೌಂಡಿಂಗ್ ಅಲ್ಲೆಲ್ಲ ಕಡಿಮೆ ಆಗಿದೆ ಸರ್. ಆದ್ರೂ ಕೆಲವೊಂದು ವಿಷಯದಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಕೆಲವರು ಹೋಗ್ತಾರೆ, ಕರ್ಕೊಂಡೋಗಿದ ತಕ್ಷಣ ಅವರು ಯಾವ ಸಪೋರ್ಟ್ ಅಲ್ಲಿ ಇದ್ರಲ್ಲಿ ಈಚೆ ಬರ್ತಾರೆ ಗೊತ್ತಿಲ್ಲ. ಈಚೆ ಬಂದಿದ ತಕ್ಷಣ ಅವ್ರಿಗೆ ಒಂಥರ ಪ್ರಮೋಷನ್ ಸಿಗ್ದಂಗೆ ಆಗುತ್ತೆ. ಅವ್ರು ಓವರ್ ಆಗಿ ಮಾಡಕ್ ಹೋಗ್ತಾರೆ. ದಯವಿಟ್ಟು ಅಂತವ್ರಿಗೆ ಏನೋ ಒಂದು ಶಿಕ್ಷೆ ಆಗೋ ತರ ಮಾಡಬೇಕು. ಮಾಡ್ಸೋಣ. ಮತ್ತೆ ನಮ್ಮ ಕೆಜಿ ಸಿಬ್ಬಂದಿಯವರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಯವರಿಗೆ ಧನ್ಯವಾದ ತಿಳಿಸ್ತೀನಿ ಸರ್. ಯಾಕಂದ್ರೆ ಖುದ್ದಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ರೌಂಡಿಂಗ್ ಬರ್ತಾರೆ ಸರ್. ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ಈಗ ನಮ್ಮ ಇದೆಲ್ಲ ಅಹಿತಕರ ಘಟನೆಗಳು. ದಯವಿಟ್ಟು ಒಳ್ಳೆ ಕೆಲಸವನ್ನು ಗುರುತಿಸಿದ ನಿಮಗೂ ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು ಸರ್. ಟೋಕನ್ ನಂಬರ್ 19 ಕೆಜಿಎಲ್ಲಿಂದ ತಾಜ್ ಪಾಷಾ ಅವರು. ಕೆಜಿಎಲ್ಲಿಂದ ತಾಜ್ ಪಾಷಾ. ಟೋಕನ್ ನಂಬರ್ 19. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಗಣರಾಜ್ಯೋತ್ಸವದ ಶುಭಾಶಯಗಳು. ನಾಳೆ ಇರೋದಕ್ಕಿಂತ ತಮಗೂ ಕೂಡ ಶುಭಾಶಯ. ಮತ್ತೆ ಸರ್, ಎಷ್ಟು ಹೇಳಿದ್ರು ಪೊಲೀಸ್ ಅವ್ರ ಬಗ್ಗೆ ನಮ್ಗಂತೂ ತುಂಬಾ ಖುಷಿ ಇದೆ. ಯಾಕಂದ್ರೆ ಇತ್ತೀಚೆ 1 ವರ್ಷದಿಂದ ಏನ್ ಚೆನ್ನಾಗಿದೆ ಅದು ಪಬ್ಲಿಕ್ಕಿಗೆ ಗೊತ್ತು ಸರ್. ನಾವು ಬಾಯ್ಬಿಟ್ಟು ಹೇಳೋದೇನು ಅಷ್ಟು ಚೆನ್ನಾಗಿರಲ್ಲ. ಪಬ್ಲಿಕ್ ಏನ್ ಹೇಳುತ್ತೆ ಪೊಲೀಸ್ ಬಗ್ಗೆ, 1 ವರ್ಷ ಹಿಂದೆ ಏನ್ ಹೇಳ್ತಾ ಇತ್ತು, ಈಗ ಏನ್ ಹೇಳ್ತಾ ಇದೆ. ನಮ್ ದೇವರಾಜ್ ಸರ್ ಆಗ್ಲಿ, ನಮ್ ACP ಸಾಹೇಬ್ರಾಗ್ಲಿ, ಹಾಗೂ ನಮ್ಮ ಕೆಜೆಹಳ್ಳಿ ಇನ್ಸ್ಪೆಕ್ಟರ್ ರಹೀಂ ಸಾಹೇಬ್ರಾಗ್ಲಿ, ಇವರೆಲ್ಲ ಕಷ್ಟಪಟ್ಟು ನಮ್ಮ DJ ಹಳ್ಳಿ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್, ಗೋವಿಂದಪುರ್ ಸರ್ಕಲ್ ಇನ್ಸ್ಪೆಕ್ಟರ್, ಅವರೆಲ್ಲ ಕಷ್ಟಪಟ್ಟು ನಮ್ಮ ಏರಿಯಾಕ್ಕೆ ಒಂದು ಒಳ್ಳೇದು ಬಂದಿದೆ ಹೆಸರು. ಮೊದಲೇ ಕೆಜೆಹಳ್ಳಿ DJ ಹಳ್ಳಿ ಅಂದ್ರೆ ಜನ ಎಂತ ಏರಿಯಪ್ಪ ಅದು ಅಂತ ಹೇಳ್ತಾ ಇದ್ರು. ಆದ್ರೆ ಎಲ್ಲರ ಬಾಯಿನಲ್ಲಿ ಅದು ಹೋಗ್ಬಿಟ್ಟಿದೆ. ಅವರೆಲ್ಲ ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ಅದರಲ್ಲಿ ನಾವು ಪಬ್ಲಿಕ್ ಸೇರಿದೀವಿ ಸರ್. ನಾವು ಸೇರಿದೀವಿ. ತಮ್ದು ಶ್ರಮ ಇದೆ ಸರ್. 6 ತಿಂಗಳ ಮುಂದೆ ನಿಮ್ಗೆ ನೋಡಿದ್ ನಾವು ಇಂದಿರಾನಗರ ಇದರಲ್ಲಿ ಮೀಟಿಂಗ್ ಅಲ್ಲಿ. ಇವತ್ತು ನೋಡ್ತಾ ಇದೀವಿ, ತುಂಬಾ ಖುಷಿ ಆಗ್ತಾ ಇದೆ. ದೇವರು ನಿಮ್ಗೆಲ್ಲ ಚೆನ್ನಾಗಿಟ್ಟಿರ್ಲಿ, ಎಲ್ಲ ಆಲ್ರೌಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಚೆನ್ನಾಗಿಟ್ಟಿರ್ಲಿ. ಯಾಕಂದ್ರೆ ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನಂದು 2 ಕ್ವಶನ್ ಇದೆ ಸರ್. 2 ಕ್ವಶನ್ ಇದೆ. ಮೊದಲನೇದಾಗಿ CC ಕ್ಯಾಮೆರಾಗಳು ಎಲ್ಲಾ ಕಡೆ ಒಳಗಡೆ ಇಂಟೀರಿಯರ್ ಏರಿಯಾದಲ್ಲಿ ಹಾಕಿದ್ದಾರೆ ಸರ್. ಅದು ನಡೀತಾ ಇಲ್ಲ. ಅದು ನಡೆದ್ರೆ 25%, 75% ಯಾವ ಏರಿಯಾದಲ್ಲಿ? ಹಿದಾಯತ್ ನಗರ, ಕೆಜೆಹಳ್ಳಿ, ಹಿದಾಯತ್ ನಗರ, ಗಾಂಧಿನಗರ ಈ ಸೈಡ್ ಎಲ್ಲ ನಡೀತಾ ಇಲ್ಲ. CC ಕ್ಯಾಮೆರಾ ಹಾಕೋಗಿದ್ದಾರೆ. ಚೆಕ್ ಮಾಡಿಸಿ ಯಾರಿಗೆ ಬರ್ತದೆ. ಗೋವಿಂದಪುರನೂ ಅಷ್ಟೇ, ಎಲ್ಲ ಲಿಮಿಟ್ ಅಲ್ಲಿ ನಡೀತಾ ಇಲ್ಲ. ಎರಡನೇದಾಗಿ ಸರ್, ಈ ನಮ್ಮ ಏರಿಯಾದಲ್ಲಿ ಪಿಟಿ ಶಾಪ್ಗಳಿದಾವೆ. ಅದರಲ್ಲಿ ಕುರ್ಕುರೆ ಅದು ಇದು ಇಟ್ಟಿರ್ತಾರೆ. ಅದೇನ್ ಮಾಡ್ತಾರೆ, ರೋಡ್ ಪಕ್ಕದಲ್ಲೇ ಇಟ್ಬಿಡ್ತಾರೆ. ಅದು ಬರೋ ಹೋಗೋ ಜನಗಳಿಗೆ ದಾರಿನೇ ಕಾಣಿಸಲ್ಲ. ದಯವಿಟ್ಟು ಫುಟ್ಪಾತ್ ಅಲ್ಲಿ ಅದೊಂದು ಕ್ಲಿಯರ್ ಮಾಡಿದ್ರೆ ಫುಟ್ಪಾತ್ ಚೆನ್ನಾಗಿ ಆಗ್ಬಿಡತ್ತೆ ಅಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ತಮಗೆಲ್ಲ ವಂದನೆಗಳ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಕೆಜಿಎಲ್ಲಿಂದ ಶ್ರೀ ನಟರಾಜ್. ಕೂತ್ಕೊಳ್ಳಿ ಮೇಡಮ್, ನೀವು ಅವ್ರಿಗೊಂದು ಚೇರ್ ಕೊಡಿ. ಅವರು ಬಾವಲಿಂದ ನಿಂತಿದ್ದಾರೆ. ಹಲೋ ಹೇಳಿ ಸರ್. ಎಲ್ರಿಗೂ ನಮಸ್ಕಾರ ಸರ್. ಸರ್, ನನಗೊಂದು 3 minutes ಟೈಮ್ ಕೊಡಿ ಸರ್, ಫಿನಿಶ್ ಮಾಡ್ಬಿಡ್ತೀನಿ ಸರ್. ಜಾಸ್ತಿ ಟೈಮ್ ತಗೊಳ್ಳಲ್ಲ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್, ಎಸ್ಪೆಷಲಿ ಐ ಥ್ಯಾಂಕ್ ಅವರ್ DCP ಸರ್, ACP ಸರ್ ಪ್ರಕಾಶ್ ಸರ್, ಅಂಡ್ ಅವರ್ ಸುನಿಲ್ ಸರ್. ದ ರೀಸನ್ ಇಸ್ ವೆರಿ ಸಿಂಪಲ್ ಸರ್. 6-7 ವರ್ಷದಿಂದ ಲಾ ಅಂಡ್ ಆರ್ಡರ್ ಇಶ್ಯೂ ಇಲ್ಲ ಸರ್. ದಿಸ್ ಇಸ್ ಟ್ರಾಫಿಕ್. 6-7 ವರ್ಷಗಳಿಂದ ಗಾಡಿಗಳು ನಮ್ಮ ಅಂಬೇಡ್ಕರ್ ಕಾಲೇಜ್ ರೋಡ್ ಬ್ಲಾಕ್ ಮಾಡಿಬಿಟ್ಟಿದ್ರು ಸರ್. 2 ಕಡೆ, ಆ ಕಡೆಗೆ ರೈಲ್ವೆ ಸೆಂಟ್ರಲ್ ರೈಲ್ವೆದು ಇದು ಹಾಕ್ಬಿಡ್ತಾರೆ, ಈ ಕಡೆಗೆ ಬಂದು ನಮ್ಮ ಟ್ಯಾನರಿ ರೋಡ್ ಇಂದ ಬರೋ ರೋಡ್ಗಳು ಯಾವಾಗಲೂ ಬಂದು ರಶ್ ಆಗಿರುತ್ತೆ ಸರ್. ಸೊ ದ ಆಂಬುಲೆನ್ಸ್ ವಾಸ್ ನಾಟ್ ಏಬಲ್ ಟು ರೀಚ್ ದಿ ಪ್ಲೇಸ್. ನಮ್ದು ಒಂದೇ ಒಂದು ದೊಡ್ಡ ಹಾಸ್ಪಿಟಲ್ ನಮ್ಮ ಲಿಮಿಟ್ಸ್ ಅಲ್ಲಿ ಇದೆ ಅಂದ್ರೆ DJಹಳ್ಳಿಯಲ್ಲಿ, ದಟ್ ಈಸ್ ಅಂಬೇಡ್ಕರ್ ಕಾಲೇಜ್ ಹಾಸ್ಪಿಟಲ್ ಸರ್. ವೇರ್ ಈ ವೆಂಟಿಲೇಟರ್ ವೆಹಿಕಲ್ಸ್ ಎಲ್ಲ ಬರೋ ಒಂದು ಹಾಸ್ಪಿಟಲ್ ಅಂದ್ರೆ ಒಂದೇ ನಮಗೆ ದೇವರು ಕೊಟ್ಟಿರೋ ಒಂದು ಹಾಸ್ಪಿಟಲ್ ಸರ್. ಅದು ಒಂದು 6-7 ವರ್ಷದಿಂದ ನಮ್ಮ ಶಾಂಪುರದಿಂದ AMC ರೋಡ್ ಇಂದ ಬರೋ ರೋಡ್ ಬಂದು ಬ್ಲಾಕ್ ಆಗಿತ್ತು ಸರ್. ಎಲ್ಲ ವೆಹಿಕಲ್ಸ್ ಒಂದು 6-7 ವರ್ಷದಿಂದ ಹಂಗೆ ಡೆಬ್ರಿಸ್ ತರ ಬಿದ್ದಿತ್ತು ಸರ್. ಈಗ ನಾವು ಒಂದು ರಿಕ್ವೆಸ್ಟ್ ಮೇಲೆ ಅವರು ನಮ್ಮ ACP ಸಾಹೇಬರು, DCP ಸಾಹೇಬರು ಹಾಗೂ ನಮ್ಮ ಸುನಿಲ್ ಸರ್ ಅವರ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರಿ. ಸರ್, ಲ್ಯಾನ್ ಆರ್ಡರ್ ತಾವು ಸಂಚಾರಿ ಅವರು ಬಂದಿಲ್ಲ ಲಾಸ್ಟ್ ಮೀಟಿಂಗ್ ಅಲ್ಲಿ. ಟ್ರಾಫಿಕ್ ರೆಸ್ಪಾನ್ಸಿಬಲ್ ಪರ್ಸನ್ ವಾಸ್ ನಾಟ್ ಏಬಲ್ ಟು ರೀಚ್ ದ ಪ್ಲೇಸ್.
ಸೊ ಆ ಮೀಟಿಂಗ್ ನಾವು ರಿಕ್ವೆಸ್ಟ್ ಮಾಡಿದ್ಮೇಲೆ ಆ ರಿಕ್ವೆಸ್ಟ್ ಮೇಲೆ ಎಲ್ಲ ಗಾಡಿ ತೆಗೆದಿದ್ದಾರೆ ಸರ್. ಈಗ ಇನ್ನ ಒಂದು 20% ಇರಬೇಕು ಸರ್. ವಿ ಆರ್ ನಾಟ್ ಏಬಲ್ ಟು ಫೈಂಡ್ ದಿ ಓನರ್ಸ್ ಆಫ್ ದಿ ವೆಹಿಕಲ್ಸ್. ಈಗ ಆ ಆಂಬ್ಯುಲೆನ್ಸ್ 2 ಆಂಬ್ಯುಲೆನ್ಸ್ ಒಂದೇ ಸರಿ ಹೋಗ್ಬೋದು ಸರ್. ಎಷ್ಟೋ ಪ್ರಾಣಗಳು ಉಳಿಸಕ್ಕೆ ದಾರಿ ಮಾಡಿಕೊಟ್ಟಿರುವ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ತುಂಬಾ ಧನ್ಯವಾದಗಳು ಸರ್. ಇನ್ನ ಒಂದು 20% ಇದೆ, ದಯವಿಟ್ಟು ಅದನ್ನು ಮುಗಿಸ್ಕೊಡ್ಬೇಕು. ಅಂಡ್ ಒನ್ ಮೋರ್ ಥಿಂಗ್, ಲಾ ಅಂಡ್ ಆರ್ಡರ್ ಇಶ್ಯೂಸ್ ಈಗ ನಮ್ಮ ಜುರಿಸ್ಡಿಕ್ಷನ್ ಅಲ್ಲಿ ವಿ ಆರ್ ವೆರಿ ಮಚ್ ಹ್ಯಾಪಿ ಸರ್. ಗೂಂಡಾಗಳು ಊರ್ ಬಿಟ್ಟಿದ್ದಾರೆ, ರೌಡಿಗಳು ಮನೆ ಬಿಟ್ಟಿದ್ದಾರೆ. ನಾನು ರೌಡಿ ಅಂತ ಹೇಳ್ಕೊಳ್ಳೋ ಒಂದು ಸಿಚುವೇಶನ್ಸ್ ಈಗ ನಮ್ಮ ಡಿಜಿಎಲ್ ಲಿಮಿಟ್ಸ್ ಅಲ್ಲೂ ಹಾಗೂ ಕೆಜಿಎಲ್ ಲಿಮಿಟ್ಸ್ ಅಲ್ಲೂ ಇಲ್ಲ ಸರ್. ರಹೀಂ ಸರ್ಗೂ ತುಂಬಾ ಧನ್ಯವಾದಗಳು. ಹಾಗೂ ಸರ್ ಎಸ್ಪೆಷಲಿ ಈಗ 1 o'clock 2 o'clock ರಾತ್ರಿನಲ್ಲಿ ಎಲ್ಲಾ ಕಡೆ ಪರ್ಮಿಷನ್ಸ್ ಇದೆ ಸರ್. ಹೋಟೆಲ್ಸ್ ಇದಲ್ಲ, ತಿಂಡಿ ಎಲ್ಲ ಹೋಟೆಲ್ಸ್ಗೆಲ್ಲ ಪರ್ಮಿಷನ್ಸ್ ಕೊಟ್ಟಿದ್ದಾರೆ. ಆದ್ರೆ ನಮ್ ಲಿಮಿಟ್ಸ್ ಅಲ್ಲಿ ತುಂಬಾ ದೌರ್ಜನ್ಯ ನಡೀತಾ ಇದೆ ಸರ್. ಪೊಲೀಸ್ ಅವರು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಸರ್. ಅವ್ರಿಗೂ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ರಾತ್ರಿನಲ್ಲಿ ಅವರು ಸ್ವಲ್ಪ ರೆಸ್ಟ್ ತೆಗಿಬೇಕಾಗಿದೆ. ಎಂತ ಏನೋ ಒಂದು 24/7 ಡ್ಯೂಟಿ ಮಾಡಿದ್ರು ಒಂದು ನಿಮಿಷ ಉಳಿತು ನಿಮ್ದು. ಥ್ಯಾಂಕ್ ಯು ಸರ್. ಇನ್ನ 1 ನಿಮಿಷ ಟೈಮ್ ಕೊಡಿ ಸರ್, ಐ ವಿಲ್ ಫಿನಿಶ್ ಸರ್. ಈಗ ಏನಾಗಿದೆ ಸರ್, ರಾತ್ರಿನಲ್ಲಿ 1 o'clock 2 o'clock ತನಕ ನಮ್ಮ ಡಿಜಿಎಲ್ ಲಿಮಿಟ್ಸ್ ಅಲ್ಲಿ ಮೋದಿ ರೋಡ್ ಅಲ್ಲಿ ಹೋಟೆಲ್ಸ್ ಎಲ್ಲ ಓಪನ್ಸ್ ಇದೆ ಸರ್. ಅವರು ಪೊಲೀಸ್ ಅವರು ಬಂದು ಹೋಟೆಲ್ ಅವರಿಗೆ ಸೆಕ್ಯೂರಿಟಿ ಕೊಡ್ಬೇಕಾ, ಇಲ್ಲ ಹೋಟೆಲ್ಗೆ ಬರೋ ಈ ಕ್ಯಾಬ್ಸ್ ಬಂದು ಅಲ್ಲಿ ಟೀ ಕುಡಿಯೋರು ಸಿಗರೆಟ್ ಕುಡಿಯೋರು ಅವ್ರಿಗೆ ಸೆಕ್ಯೂರಿಟಿ ಕೊಡ್ಬೇಕಾ ಇಲ್ಲ ಬೇರೆ ಕಡೆ ಏನೋ ಕ್ರೈಮ್ ಆಗ್ತಾ ಇದೆ ಅವ್ರಿಗೆ ಸೆಕ್ಯೂರಿಟಿ ಕೊಡ್ಬೇಕಾ? ನಾವು ದಯವಿಟ್ಟು ನಾವು ಪಬ್ಲಿಕ್ ಅವರು ದಯವಿಟ್ಟು ನಾವು ಯೋಚನೆ ಮಾಡಬೇಕು. ಪೊಲೀಸ್ ಅವರಿಗೆ ನಾವು ಸಪೋರ್ಟ್ ಮಾಡಬೇಕು. 1 ಗಂಟೆ 2 ಗಂಟೆ ತನಕ ಅಲ್ಲಿ ಏನ್ ಕ್ರೈಮ್ ನಡೆಯುತ್ತೋ ಅವ್ರಿಗೆ ಸೆಕ್ಯೂರಿಟಿ ಕೊಡಬೇಕು. ಹೋಟೆಲ್ ಅವನು ಸೆಕ್ಯೂರಿಟಿ ಕೇಳಿದ್ರೆ ಅವ್ನು ಕೊಡ್ಬೇಕು. ದಯವಿಟ್ಟು ಒಂದು 12 ಗಂಟೆ ತನಕ ನಮ್ಮ ಲಿಮಿಟ್ ಅಲ್ಲಿ ಮಾತ್ರ ಸರ್. ಇಟ್ ಇಸ್ ವೆರಿ ಕ್ರೂಷಿಯಲ್ ಲೊಕೇಶನ್ ಸರ್ ನಮ್ದು ಮೋದಿ ರೋಡು, ಡಿಜಿಹಳ್ಳಿ, ಕೆಜಿಹಳ್ಳಿ ಲಿಮಿಟ್ಸ್. ದಯವಿಟ್ಟು ಒಂದು 12 ಗಂಟೆ ಒಳಗಡೆ ಎಲ್ಲರೂ ಮನೆಗೆ ಹೋಗೋ ತರ ಮಾಡಿಸ್ಕೊಟ್ಬಿಟ್ರೆ ಸಾಕು ಸರ್. ಆಯ್ತು, ಥ್ಯಾಂಕ್ ಯು. ಥ್ಯಾಂಕ್ ಯು. ಟೋಕನ್ ನಂಬರ್ 21 ಡಿಜಿಹಳ್ಳಿಯಿಂದ ಶ್ರೀ ಇಮ್ರಾನ್. ಟೋಕನ್ ನಂಬರ್ 21 ಇಮ್ರಾನ್. ಎಲ್ಲರಿಗೂ ನಮಸ್ಕಾರ. ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತು. ಸರ್, ನನ್ನ ಹೆಸರು ಇಮ್ರಾನ್ ಅಂತ ಹೇಳ್ಬಿಟ್ಟು ನಾನು ಈ ಪುಲಕೇಶಿನಗರ ಡಿಜಿಹಳ್ಳಿ ವಿಭಾಗದಲ್ಲಿ ಇದ್ದೀನಿ. ಫಸ್ಟ್ ಆಫ್ ಆಲ್ ಗೀತಾ ಮೇಡಮ್ನ ಸ್ವಲ್ಪ ಸಾರಿ ಅಂತ ಕೇಳ್ಕೊಳ್ತೀನಿ. ಬಿಕಾಸ್ ಸ್ವಲ್ಪ ನಮ್ಮ ಪುಲಕೇಶಿನ ಇಲ್ಲಿ ಬೆಂಗಳೂರಿನಲ್ಲಿ ಡಿಜಿಹಳ್ಳಿ ಕೆಜಿಹಳ್ಳಿ ಅಂದ್ರೆ ಒಂದು ವಾತಾವರಣ ಹೆಂಗಿತ್ತು ಅಂತ ಸರ್, ಗಲಭೆ ನಡೆದಿದ್ದು ಆದ್ಮೇಲೆ ಎಲ್ಲ ಒಂಥರ ಡಿಜಿಹಳ್ಳಿ ಕೆಜಿಹಳ್ಳಿ ಅಂದ್ರೆ ಭಯ ಇತ್ತು ಜನರಿಗೆ. ಆಚ ಕಡೆ ಜನರಿಗೆ ಟ್ಯಾಕ್ಸಿ ಅವರಾಗ್ಲಿ ಆಟೋ ಅವರಾಗ್ಲಿ ಬರಕ್ಕೆ ಭಯ ಪಡ್ತಾ ಇದ್ರು. ಇವಾಗ 1.5 ವರ್ಷದಿಂದ 2 ವರ್ಷದಿಂದ ನಮ್ಮ ಒಂದು ಸ್ಪೆಷಾಲಿಟಿ ಈ ಸ್ಟೇಷನ್ ಆ ಸ್ಟೇಷನ್ ಅಂತ ಹೇಳಲ್ಲ. ಡಿಜಿಹಳ್ಳಿ ಆಗ್ಲಿ ಕೆಜಿಹಳ್ಳಿ ಆಗ್ಲಿ ಗೋವಿಂದಪುರ ಆಗ್ಲಿ ಅಲ್ಲಿ ಫೆದರ್ಟಮನ್ ಆಗ್ಲಿ ಇವರೆಲ್ಲ ಕಷ್ಟಪಟ್ಟು ಇದನ್ನ 100% ಅಂತೂ ಹೇಳಲ್ಲ, 75 to 80% ಅವೆಲ್ಲ ಹೇಳ್ಬಿಟ್ರು ಅವ್ರು 80% ಅಂತ ಹೇಳಿ. ಅವರು 80% ಹೇಳಿದ್ರು. 75 to 80% ದೇ ಹ್ಯಾವ್ ಇಂಪ್ರೂವ್ಡ್ ಇಟ್. ಯಾವ ತರ ಇಂಪ್ರೂವ್ ಮಾಡಿದ್ದಾರೆ ಅಂದ್ರೆ ಸ್ಕೂಲ್ಗೆ ಹೋಗೋದು, ಡ್ರಗ್ಸ್ ಬಗ್ಗೆ ಒಂದು ಇದ್ ಮಾಡೋದು ಅದೆಲ್ಲ ಮಾಡ್ತಾವ್ರೆ. ಸ್ಪೆಷಲಿ ಒಂದು ಇದ್ ಮಾಡ್ಬೇಕು ಸರ್, ಇದು ಸೈಬರ್ ಕ್ರೈಮ್ ಬಗ್ಗೆ ಸ್ವಲ್ಪ ಜಾಸ್ತಿ ಇದ್ ಮಾಡ್ಬೇಕಂತ ಕೇಳ್ಕೊಳ್ತೀನಿ ಸರ್. ಇನ್ನೊಂದು ಟ್ರಾಫಿಕ್ ಒಂದು ಪ್ರಾಬ್ಲಮ್ ಇದೆ ಸರ್. ಅದೇ ಸೇಮ್ ಹೇಳಿದ್ದಾರೆ ಆಲ್ರೆಡಿ, ಬಟ್ ಐ ಲೈಕ್ ಟು ರಿಪೀಟ್ ಇಟ್. ನಮ್ ಟ್ಯಾನಿ ರೋಡ್ ಸರ್ಕಲ್ ಇಂದ ಕೆಜಿಹಳ್ಳಿ ನಾಗವಾರವರೆಗೂ ಇದು ಕೆಜಿಹಳ್ಳಿವರೆಗೂ ಸ್ಪೆಷಲಿ 2 ಸೈಡ್ ಇವ್ರು ಇದ್ ಮಾಡ್ಕೊಂಡ್ಬಿಟ್ಟಿರೋ ಸರ್ ವೆಂಡರ್ಸ್. ಅದನ್ನ ಸ್ವಲ್ಪ ಪ್ಲೀಸ್ ಖಾಲಿ ಮಾಡ್ತೀವಿ. ಫುಟ್ಪಾತ್ ವೆಂಡರ್ ಸರ್, ಅದನ್ನ ಸ್ವಲ್ಪ ನೀವು ಖಾಲಿ ಮಾಡ್ಬೇಕು ಸರ್. ಅದು ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಟೋಕನ್ ನಂಬರ್ ಗೋವಿಂದಪುರದಿಂದ ಎಸ್ ರಾಜಾ. ಗೋವಿಂದಪುರದಿಂದ ಎಸ್ ರಾಜಾ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸರ್, ನಾನು ಗೋವಿಂದಪುರ ಲಿಮಿಟ್ ಇಂದ ಬಂದಿದ್ದೀನಿ ಸರ್. ಹೇಳಿ. ನಾನು ಅಲ್ಲೇ ಹುಟ್ಟು ಬೆಳೆದಿರೋ ಸರ್. ಪೊಲೀಸ್ ಸ್ಟೇಷನ್ ಬಂದ್ಮೇಲೆ ಈ ವರ್ಷ ಎಲ್ಲ ಸ್ವಲ್ಪ ಸುಧಾರಣೆ ಆಗಿದೆ ಸರ್. ಏನು ತೊಂದರೆ ಇಲ್ಲ, ತೊಂದರೆ ಏನಿಲ್ಲ ಸರ್. ಜಯರಾಜ್ ಸಾಹೇಬ್ರು ಆ ಸಿಬ್ಬಂದಿ ವರ್ಗದವರೆಲ್ಲ ಕಂಟ್ರೋಲ್ ತಂದಿದ್ದಾರೆ ಸರ್. ನಾನು 6 ತಿಂಗಳಿಂದನೇ ತಮ್ಗೊಂದು ಕಂಪ್ಲೇಂಟ್ ಮಾಡಿದೆ ಇಂದಿರಾನಗರಲ್ಲಿ ಆಯ್ತು ಬಂದು ಅದನ್ನ ರಿಪೀಟ್ ಮಾಡ್ತೀನಿ ಸರ್. ಅಲ್ಲಿ ಸ್ಟೇಷನ್ ಬಂದು ಬಾಡಿಗೆ ಸ್ಟೇಷನ್ ಇದೆ ಸರ್. ಅದು ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ಇದೆ ಸರ್.
ಇದ್ದು ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಅಲ್ಲಿ ಹೋಗಿ ಬರ್ಲಿಕ್ಕೆ ಜಾಗ ಇಲ್ಲ ಸರ್. ಒಂದು ಗಾಡಿ ಹೋಗ್ಬಿಟ್ರೆ ಅತಿ ಶೀಘ್ರದಲ್ಲಿ ಗೋವಿಂದಪುರಕ್ಕೆ ಇಲ್ಲ, ನಾನು ಕೊಡ್ತೀವಿ. ಒಂದು ನಿಮಿಷ ನನಗೆ ಟೈಮ್ ಕೊಟ್ಬಿಡಿ ಸರ್ ದಯವಿಟ್ಟು. ಅಲ್ಲಿ ವಯಲಿಕಾಲ್ ಸೊಸೈಟಿಯಲ್ಲಿ ನಮ್ಮ ಜಾರ್ ಸಾಹೇಬ್ KJ ಜಾರ್ ಎನರ್ಜಿ ಮಿನಿಸ್ಟರ್ ಅವರು ಜಾಗ ಮಾಡಿಕೊಟ್ಟವ್ರೆ ಸರ್. ಅದನ್ನ ನಮ್ಮ ಇನ್ಸ್ಪೆಕ್ಟರ್ ಅವರು ಜಯರಾಜ್ ಅವರು ಸೇರಿ ಕಾಂಪೌಂಡ್ ಎಲ್ಲ ಹಾಕಿ ಇಟ್ಟಿದ್ದಾರೆ ಸರ್. ಹೌದು. ತಾವು ಒಂದ್ಸಾರಿ ಸಾಹೇಬ್ರನ್ನ ಜಾರ್ ಸಾಹೇಬ್ರನ್ನ ಮೀಟ್ ಮಾಡಿ ಏನನ್ನ ಒಂದು ಸ್ಟೆಪ್ ತಗೊಂಡ್ರೆ ಅಲ್ಲಿ ಒಂದು ಒಳ್ಳೆ ಪೊಲೀಸ್ ಸ್ಟೇಷನ್ ಆಗ್ಬಿಡ್ತೇವೆ. ಅಲ್ಲ, ಆಗ್ತಾ ಇದೆ ಈಗ. ಹೌದು ಸರ್, ಈಗ ಶುರು ಆಗುತ್ತೆ ಕನ್ಸ್ಟ್ರಕ್ಷನ್. ಥ್ಯಾಂಕ್ಸ್ ಸರ್. ಆದಷ್ಟು ಶೀಘ್ರದಲ್ಲಿ, ಥ್ಯಾಂಕ್ಸ್ ಸರ್. ಬಹುಶಃ ಮುಂದಿನ 6 ತಿಂಗಳ ಅವಧಿಯಲ್ಲಿ ಅಲ್ಲಿ ಪೊಲೀಸ್ ಸ್ಟೇಷನ್ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಟೋಕನ್ ನಂಬರ್ 23 ಗೋವಿಂದಪುರದಿಂದ ಹುಮಾಯೂನ್ ಶರೀಫ್ ಅವರು. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್, ನಮ್ಮ ಎಲ್ಲ ಸಿಟಿ ಪೊಲೀಸ್ ಅವ್ರಿಗೆ ನಮ್ಮಿಂದ ಅಭಿನಂದನೆ. ಇದು ಜನಸಭೆ ಮಾಡಿದಕ್ಕೋಸ್ಕರ ಜನರಿಗೆ ಬಹಳ ಒಳ್ಳೇದಾಗಿದೆ ಸರ್. ನಮ್ಮ ಏನಾಗಿದೆ ಅಂದ್ರೆ, ಇದು ಡ್ರಗ್ಗಿಸ್ಟ್ ಅವರು ಸರ್ 5 ನಿಮಿಷ ಆಮೇಲೆ ಮಾಡ್ತೀನಿ. ಹಲೋ ಸರ್, ಇದು ಡ್ರಗ್ಗಿಸ್ಟ್ ಅವರು ನಮ್ಮ ಹೆಣ್ಮಕ್ಳು ಅವ್ರಿಗೆ ಅನ್ಮೆಚೂರ್ಡ್ ಇರ್ತಾರೆ, ಇವ್ರಿಗೆ ಬಹಳ ತೊಂದರೆ ಕೊಡ್ತಾ ಇದಾರೆ ಸರ್. ಹೆಂಗೆ ಅಂದ್ರೆ, ಇವಾಗ ನಮ್ಮ ಹೆಣ್ಮಕ್ಳು ಅವರು ಜೊತೆಲಿ ಓದಿರ್ತಾರೆ, ಅವ್ರು ಸೋಷಿಯಲ್ ಮೀಡಿಯಾನಲ್ಲಿ ಕಾಂಟ್ಯಾಕ್ಟ್ ಆಗ್ಬಿಡ್ತಾರೆ. ಕಾಂಟ್ಯಾಕ್ಟ್ ಆಗ್ಬಿಟ್ಟು ಏನ್ ಮಾಡ್ತಾರೆ, ಇವರು ಬಂದ್ಬಿಟ್ಟು ನಮ್ಮ ಬಡವರು ಹೆಣ್ಮಕ್ಳು ಅವ್ರಿಗೆ ಇದು ಪೆಟ್ಲರ್ಸ್ಗಳು ಬಹಳ ತೊಂದರೆ ಕೊಡ್ತಾ ಇದ್ದಾರೆ. ಇದೇ ತರ ನಮ್ಮ ಗೋವಿಂದಪುರನಲ್ಲಿ 1 ವರ್ಷ ಮುಂಚೆ ಆಗಿದ್ದು. ನಾವು ಜಯರಾಜ್ ಅವ್ರು ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಏನ್ ಮಾಡೋಕೆ ಮಾಡಿದೀನಿ. ಅವ್ರು 2-3 ಸತಿ ಮಾಡಿದ್ದಾರೆ, ಅವನು ಜೈಲ್ಗೆ ಹೋಗಿ ಬಂದಿದ್ದಾರೆ.
ತಿರ್ಗಾ ಒಂದು ಥರ್ಸ್ಡೇ ನೈಟ್ ಒಂದು ಇನ್ಸಿಡೆಂಟ್ ಆಗಿದೆ ಸರ್. ನಾವು ಅವ್ರ ಫ್ಯಾಮಿಲಿಗೆ ಬೆಳಿಗ್ಗೆ 6 ಗಂಟೆಗೂ ನಾವು ರಿಕ್ವೆಸ್ಟ್ ಮಾಡಿದೀನಿ, ಬಂದು ಕಂಪ್ಲೇಂಟ್ ಕೊಡಿ ಅಂದ್ರೆ ಎಫ್ ಐ ಆರ್ ಮಾಡ್ತಾ ಇಲ್ಲ. ಏನಕ್ಕೆ ಅಂದ್ರೆ ಅವ್ರಿಗೆ ಅವ್ರ ತಂದೆ ಬಂದ್ಬಿಟ್ಟು ಆಟೋ ಡ್ರೈವರು, ಅವ್ನ ವೈಫ್ ಬಂದ್ಬಿಟ್ಟು ಸ್ಟಿಚಿಂಗ್ ಮಾಡೋದು, ಟೈಲರಿಂಗ್. ಅವ್ರಿಗೆ ಒಂದು 18 ಇಯರ್ಸ್ ಹೆಣ್ಮಗು ಇರಬೇಕು, 12 ಇಯರ್ಸ್ ಗಂಡು ಮಗು ಇದೆ. ಆ ಹುಡುಗ ಬಂದ್ಬಿಟ್ಟು ಅವ್ರ ಸಿಸ್ಟರ್ ಜೊತೆ ಓದ್ತಾ ಇದ್ದಂತ ಹುಡುಗಿ. ಅದು ಆ ಪರಿಚಯದಿಂದ 6 ತಿಂಗಳು ಮುಂಚೆ ಪರಿಚಯ ಮಾಡ್ಕೊಂಡು ಸ್ವಲ್ಪ ಏನಾದ್ರು ಮಾಲ್ಗಿಲ್ಲ ನಮ್ಮ ಹುಡುಗಿರು ಹೋಗ್ಬಿಡ್ತಾರೆ. ಏನ್ ಮಾಡೋದು, ಮೆಚೂರ್ ಏನ್ ಗೊತ್ತಾಗಲ್ಲ. ಅವನು ಸ್ವಲ್ಪ ಹಣ ಇದ್ದಾನ ಹತ್ರ, ಹೋಗ್ಬಿಡ್ತಾನೆ. ಆ ತರ ಅವನು ಟಾರ್ಚರ್ ಮಾಡಿದ್ದಾನೆ. ಒಂದು 20 ಟ್ಯಾಬ್ಲೆಟ್ ತಿನ್ಬಿಟ್ಟು ಅವನು BP ಶುಗರ್ ತಾಯಿ ಹಾಸ್ಪಿಟಲ್ ನೇಹ ನರ್ಸಿಂಗ್ ಹೋಮ್ ಅಡ್ಮಿಟ್ ಆಗಿದ್ದಾರೆ. ನಾವು ಇವಾಗಲೇ ಅವ್ರಿಗೆ ಇವತ್ತಿನ ಹೋಗ್ತೀನಿ ಬನ್ನಿ ಕಂಪ್ಲೇಂಟ್ ಮಾಡಿ. ಅವ್ನು ಕಂಪ್ಲೇಂಟ್ ಮಾಡಕ್ಕೆ ಬರ್ತಾ ಇಲ್ಲ. ಅವರು ನಮ್ಗೆ ಬೇಡ ಬಿಟ್ಬಿಡಿ ಅಂತ ಅವ್ರು ಕಂಪ್ಲೇಂಟ್ ಮಾಡಕ್ಕೆ 100% ಬರ್ತಾ ಇಲ್ಲ. ಅವರು ಹಾಗೆ ಮಾಹಿತಿ ಕೊಡಿ, ಅದ್ರ ಮೇಲೆ ನಾವು ಯಾಕೆ ಮಾಡ್ತೀವಿ, FIR ಮಾಡಬೇಕು. ಇವತ್ತು ನೈಟ್ ಇಲ್ಲ ನಾಳೆ ಮಾತಾಡ್ಬಿಟ್ಟು ಅವ್ನ ಹುಡುಗ ಮನೇಲಿ ಇಲ್ಲ, ಒಳಗ್ ಬಿಟ್ಟಿದ್ದಾನೆ. ಅವ್ರ ತಂದೆ ಹೋಗಿ ಮಾತಾಡ್ರೆ ಅವ್ರ ತಂದೆ ಹಿಡಿದು ಅವ್ನ ಮನೆಗೆ ಹಾಗೆ ಮಾಹಿತಿ ಕೊಡಿ, ಯಾಕೆ ರಿಪೇರಿ ಮಾಡಬೇಕು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಡಾಕ್ಟರ್ ಅಹಮದ್ ಪುಲಕೇಶಿ ನಗರದಿಂದ. ಎಲ್ಲರಿಗೂ ನಮಸ್ತೆ. ಸ್ಪೆಷಲ್ ಥ್ಯಾಂಕ್ಸ್ ಟು ಆಲ್ ದ ಗುಡ್ ವರ್ಕ್ ದಟ್ ಹಸ್ ಬಿನ್ ಹ್ಯಾಪ್ನಿಂಗ್. ಈಗ ಸದ್ಯಕ್ಕೆ ನಾನು ಅದೆಲ್ಲ ಮಾತಾಡ್ಕೊಂಡಿರಲ್ಲ, ಕ್ವಿಕ್ ಪಾಯಿಂಟ್ಸ್ ಇದೆ. ಕ್ರೈಮ್ ರೇಟ್ ಇಸ್ ಫ್ಲಕ್ಚುಯೇಟಿಂಗ್ ಬಿಟ್ವೀನ್ 55 to 56% in Bangalore, as I read in the news. So keeping all these parameters in mind, I first feel that, the first question that I have is, do we have any policy for the beggar menace that is happening in the city? Yes, we do have. Sir, I see lot of beggars in signals and lot of places in footpaths, being encroached by them, and that even rehabilitation towards these beggars has to be planned. Do we have any SOPs for that, sir? ಇದೆ, ಅದು BBMP ವ್ಯಾಪ್ತಿಗೆ ಬರ್ತಕ್ಕಂತಹ ವಿಷಯ. ಬಟ್ BBMP ನಾವು ಸೇರಿ ಮಾಡ್ತಾ ಇದ್ವಿ, ಜಾಯಿಂಟ್ ಡ್ರೈವ್ಗಳನ್ನ ಮಾಡಿ ಎಲ್ಲೆಲ್ಲಿ ಈ ರೀತಿ ಜಂಕ್ಷನ್ಗಳ ಹತ್ರ ಈ ರೀತಿ ಬೆಗ್ಗರಿ ಮತ್ತು ಇದು ನಡೀತದೆ ಅಂತ ಕಡೆಗಳಲ್ಲಿ ಅವರನ್ನ ಕರ್ಕೊಂಡು ಅವರನ್ನ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಲ್ಲಿ ರಾಜನಗರದಲ್ಲಿ ಇದೆ, ಮಗಳಿ ರೋಡ ಇಲ್ಲಿ ರಾಜನಗರ ಅಲ್ವಾ, ರಾಜನಗರದಲ್ಲಿ ಅಲ್ಲಿ ಅವ್ರಿಗೆ ಕಳಿಸ್ಕೊಡ್ತೀವಿ. ರಿಹ್ಯಾಬಿಲಿಟೇಷನ್ ನಡೆಯುತ್ತೆ. ಇಟ್ಸ್ ದೇರ್. Excellent. Great. Second concern that I have is, we see a lot of pubs and bars ಏನಾಗಿದೆ, ರೆಸಿಡೆನ್ಷಿಯಲ್ ಏರಿಯಾಸ್, ಕೋರ್ ರೆಸಿಡೆನ್ಷಿಯಲ್ ಏರಿಯಾಸ್ ಒಳಗೆ ನಾವು ಬಾರ್ಸ್ ನೋಡ್ತೀವಿ, ಇಲ್ಲಾದ್ರೆ MRP ಸ್ಟೋರ್ಸ್ ನೋಡ್ತೀವಿ. ಇಸ್ ದಿಸ್ ಅಲೌಡ್ ಆಕ್ಚುಲಿ? ನೋ, ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಐ ಥಿಂಕ್ ಅಲೋಡ್ ಇಲ್ಲ. ಅದೇನು ಎಕ್ಸೈಸ್ ಪಾಲಿಸಿ ಮೇಲೆ ಅನ್ವಯ ಆಗ್ತದೆ. ಬಟ್ ಈಗ ಏನಾಗ್ಬಿಟ್ಟಿದೆ, ಬೆಂಗಳೂರು ಸಿಟಿನಲ್ಲಿ ಎಲ್ಲ ಮಿಕ್ಸೆಡ್ ಇದ್ರ ಝೋನ್ ಅಲ್ಲಿ ಬಂದ್ಬಿಟ್ಟಿದ್ದಾವೆ. Is there anything that we can do about that, sir? You can write to excise department on that one. Okay. ठीक है, we'll do that. I'm talking on behalf of Frasertown residents. I'm the vice president there. And the third concern I have is, we are waiting for some calamity to happen, because I understand lot of forest department officials have evaluated this, that lot of branches have become weak. The Mosque Road alli, especially MM Road alli, Belt alli, tumba, because they are age old branches, so age old trees adella. So now come next season of monsoon, I'm sure a lot of things are going to happen. So why can't we have some anticipated moves on that? ಕೊಡಿ, ಡೀಟೇಲ್ಸ್ ಕೊಡಿ. ನಮ್ಮ ಟ್ರಾಫಿಕ್ ನವರಿಗೆ ಮತ್ತೆ ಇವ್ರಿಗೆ ಕೊಟ್ರೆ, BBMP ಅವರು ಇಲ್ಲಿದ್ದಾರೆ, BBMP ಫಾರೆಸ್ಟ್ ಡಿವಿಷನ್ ಕಡೆಯಿಂದ ನಾವು ಮಾಡಿಸ್ತೀವಿ. ಸರಿ ಸರ್. ನಮ್ಮ ಟ್ರಾಫಿಕ್ ನವರು ಕೂಡ ಮಾಡ್ತಾರೆ. ಸರಿ ಸರ್. And last Netaji Road till 1 AM in the night, there are vendors who are there. Then I respect, sir, every poor person has to earn his day. The hearty respects for that, and we want to support them, but that is causing a lot of chaos. And I see huge lot of garbage vehicles parked there. It's an arterial road. ಅಲ್ಲಿ ಗಾರ್ಬೇಜ್ ವೆಹಿಕಲ್ಸ್ ಪಾರ್ಕ್ ಮಾಡಿದ್ರೆ ಹೆಂಗ್ ಮೂವ್ಮೆಂಟ್ ಹೆಂಗಾಗೋದು, ಟ್ರಾಫಿಕ್ ಜಾಮ್ ಆಗ್ಲಾರ್ದು ಹೆಂಗಿರುತ್ತೆ, ಅದ್ ನಿಮ್ ಗಮನಕ್ಕೆ ತರಬೇಕಾಗಿತ್ತು. ನೀವು ಪರ್ಮಿಷನ್ ಕೊಟ್ರೆ ನಾವು ಎಲ್ಲ ಹೇಳಕ್ ಆಗಲ್ಲ, ಬಿಕಾಸ್ ನಾನು ಟೋಕನ್ ನಂಬರ್ ಟ್ರಾಫಿಕ್ ಇಶ್ಯೂಸ್ ಸಾಹಿಲ್ ಬಾಗ್ಲಾ ಅವರು ಇದ್ದಾರೆ, ಅವ್ರ ಆಫೀಸ್ಗೆ ಹೋಗ್ಬಿಟ್ಟು ಯು ಕ್ಯಾನ್ ಡೆಫಿನೆಟ್ಲಿ ವೆಲ್ಕಮ್ ಸರ್. 24 ಟೋಕನ್ ನಂಬರ್ ಇದ್ದಾಗ ನನ್ಗೆಲ್ಲ ಪಾಯಿಂಟ್ಸ್ ಏನೇನಿತ್ತು ಎಲ್ಲ ಕವರ್ ಹಾಕೊಂಡು ಬಂದ್ಬಿಟ್ಟಿದೆ ಸರ್ ಆಲ್ಮೋಸ್ಟ್. ಮಿಕ್ಕಿದ್ ನಾನು ತಂದಿದ್ದೀನಿ. I will appreciate if I can, share a letter of concerns to you directly. Sure. Thank you so much. Thank you. Please meet our DCP later, so he will take care of it. ಆಯ್ತಾ? ಇನ್ನೊಬ್ರು ಕೇಳ್ಕೊತಾ ಇದ್ದಾರೆ, SN ಖಾನ್ ಅಂತ, ಮೋದಿ ರೋಡ್ ಇಂದ ಬಂದಿದ್ದಾರೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇಂದ. Yes, sir. Thank you very much. Assalamu alaikum. Sir, alaikum. Good morning, good afternoon to all, one and all. Really hats off for such programs. Thank you. Our deep-hearted congratulations and everything. तमाम चीजें सारी दुआओं के साथ.
सर एक बर्निंग प्रॉब्लम जो ड्रग्स का है, आई एम फ्रॉम मोदी गार्डन, वी आर रनिंग ए स्मॉल स्कूल, ए सर्विस इज बीइंग डन, Kabinam Karnataka Public School under our trust, JM Educational and Charitable Trust. A service is being done, sir. Okay. I request all to bless us. ये खिदमत हो रही है. The main point is the burning point that is pertaining to drugs on the young minds. और डीजेहड़ी पुलिस स्टेशन पे बहुत साल पहले जाना हुआ था, had been. Then I saw few boys were there in the lockups. Today कागलिल्ला ಕೇಳಿದ್ವಿ क्या भी नहीं भैया, क्या भी नहीं अंकल, अरे क्यों ऐसा कर रही सो क्या बा. Then few people came. I could analyze that for 500,000 rupees they were forced to commit crimes up to some lakhs. ये एक एरेडिकेट कर दें. बहुत सर्विसेज हैं, रियली हैट्स ऑफ टू योर सर्विसेज. ओके, वो भी कर देंगे. थैंक यू सो मच. थैंक यू. ओके. ಇನ್ನೊಬ್ರು ಪಬ್ಲಿಕ್ ರಿಕ್ವೆಸ್ಟ್ ಮಾಡಿದ್ದಾರೆ ಸರ್, ಗೋವಿಂದಪುರದಿಂದ ಪ್ರಸನ್ನ ಕುಮಾರ್ ಅಂತ. ಕೊಡಿ ಯಾರು. ಎಸ್, ಕ್ವಿಕ್ಲಿ 30 seconds. I'll try to cover it quickly, sir. Commissioner, very good afternoon. DCP sir, traffic and law and order ಇಬ್ಬರಿಗೂ extremely ಹರಿ ಗುಡ್ ಆಫ್ಟರ್ನೂನ್ ಸರ್. ನಮಗೆ ಸ್ಟೇಷನ್ ಲಿಮಿಟ್ಸ್ ಇಂದ ನಮಗೆ ಎಸಿಪಿ ಪ್ರಕಾಶ್ ಸರ್ ಮತ್ತೆ ಜಯರಾಜ್ ಸರ್ ಇದ್ದಾರೆ, ರಹೀಂ ಸರ್ ಇದ್ದಾರೆ. ಸೊ ಎವ್ರಿಥಿಂಗ್ ಆನ್ ದಿ ಸ್ಟೇಷನ್ ಲಿಮಿಟ್ಸ್ ಇಸ್ ಆಲ್ ಬೀನ್ ಟೇಕನ್ ಕೇರ್ ಆಫ್. ಬಟ್ ಐ ವಾಂಟ್ ಮೇಕ್ ಎ ಸಜೆಷನ್ ಅಂಡ್ an input to the BCP sir. ನಮ್ಮಲ್ಲಿ ಈಗ ವಿ ಗಾಟ್ ಅ ಥಿಂಗ್ ಕಾಲ್ಡ್ ಪಬ್ಲಿಕ್ ಐ ಅಂತ ಹೇಳಿ. ಸೊ ಆಲ್ ಕೈಂಡ್ ಆಫ್ ಟ್ರಾಫಿಕ್ ರಿಲೇಟೆಡ್ ಥಿಂಗ್ಸ್ have been put up on that. So currently that thing is happening through it's an app developed by Janagraha in support of the BCP. So why can't BCP come up with ourselves? Namde in-house team ಮಾಡಿ. Your wish list has already been outstanding. Sir. Yeah. So we have come up with our own app. Wonderful, sir. Thank you. It is launched or it is about to be launched? It is going to be launched. Outstanding, sir. Outstanding. So that is for traffic. And likewise, ನಮಗೆ law and order ಸಂಬಂಧ law and order and ಇದನ್ನ ಮಾಡಿದ್ರುನುವೆ. So there are two branches because currently what happens, emergency 112 phone ಮಾಡಿದಾಗ only when there is an issue you respond or you reach out to them. But instead, what I would suggest is ಈ ರೀತಿ ಒಂದು ಪ್ಯಾಸಿವ್ ಡೇಟಾಬೇಸ್ ಕಲೆಕ್ಟ್ ಮಾಡ್ಕೊಂಡಿದ್ರೆ ನಮ್ಮಲ್ಲಿ ಇನ್ಸಿಡೆಂಟ್ ರಿಪೋರ್ಟಿಂಗ್. ಸೊ ಫಾರ್ ಎಕ್ಸಾಂಪಲ್ ಅದು ಇದೆ, KSP ಆಪ್ ಇದೆ, ನಮ್ಮ KSP ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಬೇರೆ 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 ಆಪ್ಗಳಿದಾವೆ ಅದರಲ್ಲಿ. KSP ಆಪ್ ಇಸ್ ದ ಓನ್ಲಿ ಆಪ್ ಫಾರ್ ಪೊಲೀಸ್ ಡಿಪಾರ್ಟ್ಮೆಂಟ್. Okay. The others will all be part of that. All a part of it, sir. I mean, another thing is, sir, AI driven on ಸ್ವಲ್ಪ incident alerting. One spot, one locality, if there is some chain snatching happening or some ganja activities happening, more number of complaints happens from a resident. So that particular locality can be under a red zone and a red thing. Sir, I mean, lastly, currently what happens in America, main road, ella kade junction alli signals and cameras are there. And residents also cameras got ella kade haaki itkonidare. And there is also a firm which is called Secure 56. They got some smart way of analyzing data. So why can't there be some kind of a program which the government launches through the police department, wherein every household shares their data directly? I mean, ಏನಾದ್ರು ಇನ್ಸಿಡೆಂಟ್ ಆದಾಗ ಏನಾಗುತ್ತೆ, ಪಾಪ ಸ್ಟೇಷನ್ ಇಂದ ಬಂದು ಫುಟೇಜ್ ಕೇಳ್ತಾರೆ, ಬಂದು ಸರ್ ನಮಗೆ ಒಂದು ಡೇಟಾ ಕೊಡಿ. ಸೊ ಇನ್ಸ್ಟೆಡ್ ಎವ್ರಿಬಡಿ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ವಾಟ್ ಹ್ಯಾಪನ್ಸ್, ಲೈಕ್ ಸೇ there are 100 odd cameras across the locality, everybody inevitably will share, not the internal thing. So road kade, street facing and public area ಎಲ್ಲೆಲ್ಲಿ ಇರುತ್ತೋ, if that can be a norm, it will be a wonderful thing, sir. Yes, it will take time because that much of data processing capability also has to be built up. Storage ಮತ್ತು processing capability also has to be built up. Probably with the advent of artificial intelligence, it will be possible one day, but not for the time being. But we have other means to which we can extract the data and other things. Wonderful, sir. Thank you so much, and I'll connect with the ACP and DCP sir Maratini on that app that I'll. Thank you so much. Thank you, ma'am. ಕೊಡಿ ಅಲ್ಲಿ ಕೊಡಿ. ಎಸ್ ಸರ್, ಸೋಮಶೇಖರ್ ಅಂತ HBR ಲೇಔಟ್ ಇಂದ. ಇದರಲ್ಲಿ ನಡುವೆ ಆನ್ಲೈನ್ ಗೇಮ್ ತುಂಬಾ ಇದಾಗ್ತಾ ಇದೆ ಸರ್, ಅದೊಂದು ಕಡಿವಾಣ ಇದ್ ಮಾಡಿ ಸರ್. ರಮ್ಮಿ ಕಲ್ಚರ್ ಈಗ ಡ್ರೈವರ್ಗಳೇ ಜಾಸ್ತಿ ಇದಾಗ್ತಿರೋದು. ಗುಲ್ಬರ್ಗ ಆನ್ಲೈನ್ ಬೆಟ್ಟಿಂಗ್, ಆನ್ಲೈನ್ ಗೇಮಿಂಗ್ ಇದಾವೆ. ಅದರಲ್ಲಿ ಸೂಸೈಡ್ ವರ್ಗೂ ಹೋಗಿದ್ದಾರೆ ಸರ್, 2 ಸೂಸೈಡ್ ಆಗಿದೆ. ನಮ್ಮ ಸಚಿವರು ಸರ್ಕಾರದ ಗಮನ ಕೂಡ ಬಂದಿದೆ. ಅದ್ರ ಬಗ್ಗೆ ಈಗಲೂ ಕೂಡ ಒಂದು ಮೀಟಿಂಗ್ ಕೂಡ ನಡೀತಾ ಇದೆ. ದಯವಿಟ್ಟು ಅದನ್ನ ಮಾಡ್ಕೊಡಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗುಡ್ ಆಫ್ಟರ್ನೂನ್ ಟು ಎವ್ರಿಬಡಿ. ನಮಸ್ಕಾರಗಳು ಸರ್. ನಮಸ್ಕಾರ ಸರ್. ಮುಂಚೆ ಎಲ್ಲ ನಮ್ಮ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಪೀಸ್ ಕಮಿಟಿ ಬಿಟ್ಟು ನಮ್ಮ ಹೆಸರು ಮತ್ತು
ಸರ್ ಐ ಆಮ್ ವಿಶ್ವನಾಥನ್, ಐ ಆಮ್ ರೆಸಿಡೆಂಟ್ ಆಫ್ ಹಲ್ಸೂರು. ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದಿಂದ ಬಂದಿರೋದು. ಶ್ರೀಮಂತ್ ದೇವರಾಜು ಮತ್ತೆ ಎಲ್ಲ ಸಾಹೇಬರುಗಳು ನಮ್ಗೆ ಎಲ್ಲ ಪ್ರೋತ್ಸಾಹ ನಮಗೆ ತುಂಬಾ ಕೊಡ್ತಾ ಇದ್ದಾರೆ, ಅದರಿಂದ ಅವ್ರಿಗೂ ಧನ್ಯವಾದ. ಬಟ್ ಎಲ್ಲ ನಮ್ಮ ಸ್ನೇಹಿತರಿಗೆ ಒಂದು ಮಾತು ಹೇಳ್ತೀನಿ, ನಮ್ಮ DCP ಸಾಹೇಬರು ACP ಸಾಹೇಬರು ಮಾಡೋ ಕೆಲಸಕ್ಕೆ ಎಲ್ಲರಿಗೂ ಬಾಸ್ ಆಗಿರೋರು ನಮ್ಮ ಶ್ರೀಮಾನ್ ಕಮಿಷನರ್ ಸಾಹೇಬರು, ಅವ್ರಿಗೇನೆ ನಾವೆಲ್ಲರೂ ಧನ್ಯವಾದ ಹೇಳ್ಬೇಕಾಗಿರೋದು. ಸರ್, ಈಗ ಪೀಸ್ ಕಮಿಟಿ ಒಂದು ಪ್ರತಿಯೊಂದು ಸ್ಟೇಷನ್ ಅಲ್ಲಿ ಮುಂಚೆಯಿಂದ ಇತ್ತು. ಈಗ ಆಲ್ಮೋಸ್ಟ್ ಅಬೌಟ್ 20 years ಬ್ಯಾಕ್ ಇಟ್ ಇಸ್ ನಾಟ್ ದೇರ್ ಅಂಡ್ ಸಮ್ ಪೀಪಲ್ ಆರ್ ಸ್ಟಿಲ್ ದೇ ಆರ್ ಪ್ರೊಸೆಸಿಂಗ್ ಅಟ್ ಪೀಸ್ ಕಮಿಟಿ ಮೆಂಬರ್. ಅದನ್ನ ರಿವೈವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಫಾರ್ ಎವ್ರಿ ಸ್ಟೇಷನ್ ಇನ್ ಬ್ಯಾಂಗ್ಳೂರ್. ಎಸ್ ಸರ್. ಅಂಡ್ ಒನ್ ಮೋರ್ ಥಿಂಗ್, the Commercial Street is one of the world famous bazaar in throughout our India. Commercial Street, and it has been developed into the Ibrahim Sir Street and Dickinson Road. Ibrahim Sir Street ನಲ್ಲಿ ಏನಾಗಿದೆ ಸರ್, ಈಗ ಎಲ್ಲ ಅಂಗಡಿಯವರು ಅವರವರ ಅಂಗಡಿಯನ್ನ ರೋಡ್ ವರೆಗೂ ತಗೊಂಡ್ಬಿಟ್ಟಿದ್ದಾರೆ ಸರ್. ಎನ್ಕ್ರೋಚ್ಮೆಂಟ್ ಇಸ್ ಟೂ ಮಚ್ ಅಂಡ್ ವೆಹಿಕಲ್ ಪಾರ್ಕಿಂಗ್ ಮಾಡಕ್ಕಾಗಲ್ಲ, ವೆಹಿಕಲ್ ಪಾಸ್ ಮಾಡಕ್ಕೂ ಆಗ್ತಾ ಇಲ್ಲ ಸರ್. ಅದು ಟೇಕ್ ಅಪ್ ಟು ದಟ್ ಅಂಡ್ ಐ ಥ್ಯಾಂಕ್ ವೆರಿ ಮಚ್ ಫಾರ್ ಯುವರ್ ಗಿವಿಂಗ್ ಅನ್ ಆಪರ್ಚುನಿಟಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ, ನನ್ನ ಹೆಸರು ಪಾರ್ಥಿಬನ್ ಅಂತ, KGಯಲ್ಲಿ. ಸರ್, ಏನಿಲ್ಲ, ಈ ವಿಧಾನಸೌಧ 1 ಗಂಟೆ ಆಯ್ತು, ಕ್ಲೋಸ್. ಇಲ್ಲ ಸರ್, ಪ್ಲೀಸ್ 1 ಗಂಟೆ ಕ್ಲೋಸ್. ಸರ್, ಒಂದೇ ಒಂದು ವಿಷಯ, ಅದು ತಮ್ಮಿಂದನೇ ಆಗ್ಬೇಕಂತ ವಿಷಯ ಸರ್. ತಾವು 10 ಸೆಕೆಂಡ್ ನಲ್ಲಿ ಹೇಳ್ಬೇಕು. ಓಕೆ ಸರ್. ಈ ಅಪ್ಪಣ್ಣ ಗಾರ್ಡನ್ ಅಂತ ಒಂದು ಸ್ಲಮ್ ಇದೆ, ಈ ಬೆಂಗಳೂರು ಸಿಟಿಯಿಂದ 5 ಕಿಲೋಮೀಟರ್ ಡಿವಿಷನ್ ಅಲ್ಲಿ ಇರೋದು. ಅಲ್ಲಿ ಹೆಣ್ಮಕ್ಳು ಬಂದು ಊಟ ಮಾಡಿದ್ರೆ ಟಾಯ್ಲೆಟ್ ಹೋಗಕ್ಕೆ ಕಷ್ಟ ಅಂತ ಹೇಳಿ ಊಟ ಮಾಡಕ್ ಆಗ್ತಾ ಇಲ್ಲ, ನೀರು ಕುಡಿದ್ರೆ ಯೂರಿನ್ ಹೋಗ್ಬೇಕಂತ ಹೇಳಿ ಕಷ್ಟ ಆಗ್ತಾ ಇದೆ. ಆ ಪರಿಸ್ಥಿತಿನಲ್ಲಿ ಇರುವಾಗ ಅಲ್ಲಿ ಒಂದು ಟಾಯ್ಲೆಟ್ ಪ್ರಶ್ನೆ ಇದ್ರೆ ಹೇಳಿ. ಇಲ್ಲ ಸರ್, ಅಲ್ಲಿ ಹೆಣ್ಮಕ್ಳು ಬಂದು ನೈಟ್ ಹೊತ್ತಿನಲ್ಲಿ ಔಟ್ ಆಫ್ ಟಾಯ್ಲೆಟ್ ಹೋಗ್ಬೇಕು. ಅದರಿಂದ ಅಲ್ಲಿ ಸ್ವಲ್ಪ ಪೊಲೀಸ್ ಇದಲ್ಲ ರೀ, BBMP ಅಥವಾ ಇವ್ರಿಗೆ ಬರ್ತದೆ. ಓಕೆ, ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು. ಈಗ 1 ಗಂಟೆ ಆಯ್ತು, ಎಲ್ಲ ರಿಪೀಟ್ ಆಗ್ತಾ ಇದ್ದಾವೆ ಪ್ರಶ್ನೆಗಳು. ಏನಾದ್ರೂ ಇದ್ರೆ ಇಂಡಿವಿಜುವಲ್ ಇಲ್ಲೇ ಇರ್ತೀವಿ ನಾವು ಇನ್ನೂ ಸ್ವಲ್ಪ ಹೊತ್ತು, ಆ ಸಂದರ್ಭದಲ್ಲಿ ನೀವು ಇದನ್ನ ಮಾಡಬಹುದು, ತೊಂದರೆ ಇಲ್ಲ. ಹೇಳಿ, ಏನ್ ಹೇಳಿ, ಎನಿ ಪಾಯಿಂಟ್ ಇಸ್ ದೇರ್? ಮೈಕ್ ಬೇಡ, ಹೇಳಿ, ಬನ್ನಿ, ಹೇಳಿ ಕ್ವಿಕ್ ಆಗಿ. ನೋಡಿ, ಎಲ್ಲ ಹೊರಟ್ಬಿಟ್ರು, ಅದಕ್ಕೆ ಹೇಳಿದ್ದು. ಆಮೇಲೆ ಮಾತಾಡೋಣ ಬಿಡಿ. ಸನ್ಮಾನ ಹೇಳ್ಬಿಡಿಯಪ್ಪ. ಈಗ 2 ನಿಮಿಷ ಕೂತ್ಕೊಳ್ಳಿ, ಸ್ವಲ್ಪ ಸನ್ಮಾನ ಮಾಡೋಣ. ಯಾರ್ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಪಬ್ಲಿಕ್ ಇಂದ ಅವ್ರಿಗೂ ಕೂಡ ಸನ್ಮಾನ ಮಾಡಿ ಬರ್ತೀವಿ. ಒಂದು 2 ನಿಮಿಷ ಮುಗಿಸಿದ ಮೇಲೆ ಆಮೇಲೆ ಮತ್ತೆ ಕೇಳ್ತೀನಿ. ಕೂತ್ಕೊಳ್ಳಿ. ಜೋರಾಗಿ ಹೇಳ್ಬೇಕು. ಅಬೀಬಾ ಸುಬಾನು ಮುಂದೆ ಬನ್ನಿ ದಯವಿಟ್ಟು. ಅರುಣ್ ಕುಮಾರ್ ಮುಂದೆ ಬನ್ನಿ. ಅರುಣ್ ಕುಮಾರ್, ಅಕ್ಮಲ್, ಮುಜಾಹಿದ್, ದೀಪಕ್, ಕಾರ್ತಿಕ್, ಕ್ರಿಸ್ಟೋಫರ್, ರಾಜೇಶ್, ಶ್ರೀ ವಸುಮತಿ, ಮೊಹಮ್ಮದ್ ಸಾರಿಕ್, ಇಮ್ರಾನ್ ಖಾನ್, ನಾಸಿರ್, ಇಷ್ಟು ಜನ ಮುಂದೆ ಬನ್ನಿ. ಅರುಣ್ ಕುಮಾರ್ ಯಾರು? ಅರುಣ್ ಕುಮಾರ್ ನೀವಾ? ಅಕ್ಮಲ್, ಮುಜಾಹಿದ್, ಅರುಣ್ ಕುಮಾರ್ ಅಂತವರು. ನೆಕ್ಸ್ಟ್ ಅಕ್ಮಲ್, ಯಾರಿದಾರ? ಮುಜಾಹಿದ್. ದೀಪಕ್ ಯಾರು? ಕಾರ್ತಿಕ್ ನೀನೇನಾ? ಕಾರ್ತಿಕ್, ಕ್ರಿಸ್ಟೋಫರ್, ಕಮ್ಸೋನ್, ಯಾರು? ಕ್ರಿಸ್ಟೋಫರ್, ರಾಜೇಶ್,
ರಾಜೇಶ್ ಸರ್ ನೆಕ್ಸ್ಟ್ ಮೊಹಮ್ಮದ್ ಸಾದಿಕ್ इमरान खान नासिर अहमद यारो नासिर अहमद ಸಾಹೇಬರು ಸನ್ಮಾನ ಮಾಡಿದ್ದಾರೆ ಯಾರು ಮುಜಾಹಿದ್ ಕ್ಯೂನಲ್ಲಿ ಬಿಡೋಣ ಮಾಡ್ಲಿ ಬಿಡ ಅಲ್ಲ ಅಲ್ಲೇ ಒಂದು ನಿಮಿಷ ಬಿಡ್ಬೇಡ ರಿಸ್ಟ್ರಿಕ್ಟ್ ಮಾಡೋ ಒಂದು ನಿಮಿಷ ಬಿಡ್ಬೇಡ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಲ್ಲ ಆಫೀಸರ್ಸ್ ಈ ಕಡೆ ಬರಪ್ಪ ಇಲ್ಲ ಬರ ಇಲ್ಲ ರಿಸೆಕ್ಟ್ ಮಾಡಿ ಅಲ್ಲೇ ಮೇಲ್ಗಡೆ ಡಯಾಸ್ ಮೇಲೆ ಬಿಡಬೇಡಿ ಜಾಸ್ತಿ ಚಾರ್ಲಿ ಇಂದಿರಾನಗರ್ ಈ ಕಡೆ ಬರ ಆ ಕಡೆಯಿಂದ ಕಳಿಸಿ ಅದೆಲ್ಲ ಈ ಕಡೆ ಬಂದ್ಬಿಡಿ ಮುಳ್ಳೆ ಬಂದ್ಬಿಡಿ ಬಿಡ್ರಿ ನಮ್ಮ ಆಫೀಸ್ ಬರ್ರಿ ಏನ್ ಹೇಳ್ಬೇಕು ಒಂದು ಅರ್ಧ ಗಂಟೆ ಕೊಡ್ತೀನಿ ಟೈಮ್ ಬಂದ್ರಿ
ದಯವಿಟ್ಟು ಸ್ವಲ್ಪ ಸ್ವಲ್ಪ ಲೈನಲ್ಲಿ ಬನ್ನಿ, ಇದು ಮಾಡಬೇಡಿ ದಯವಿಟ್ಟು ದಯವಿಟ್ಟು ಸ್ವಲ್ಪ ಕ್ಯೂ ಬನ್ನಿ, ದಯವಿಟ್ಟು ಯಾರು ಇದು ಮಾಡ್ಕೋಬೇಡಿ, ದಯವಿಟ್ಟು ಸ್ವಲ್ಪ ದಯವಿಟ್ಟು ಎಲ್ಲ ಸ್ವಲ್ಪ ಹೆಣ್ಮಕ್ಳೆಲ್ಲ ಬನ್ನಿ, ಹೆಣ್ಮಕ್ಳು ಬನ್ನಿ, ಹೆಣ್ಮಕ್ಳು ಬರ್ತಾರೆ ಬಿಡಿ, ಸ್ವಲ್ಪ 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 ನಿಧಾನ ಬರಬೇಕು ದಯವಿಟ್ಟು. ಬನ್ನಿ ಈ ಕಡೆ, ಭಾಗ್ಯ ಮೇಡಮ್ ಈ ಕಡೆ ಬನ್ನಿ. ದಯವಿಟ್ಟು ಕ್ಯೂ ಒಂದ್ಸಲ ಲೈನ್ ಆಗಿ ಬನ್ನಿ ದಯವಿಟ್ಟು. ಕ್ಯೂ ಅಲ್ಲಿ ಬನ್ನಿ, ಕ್ಯೂ ಅಲ್ಲಿ ದಯವಿಟ್ಟು ಕ್ಯೂ ಅಲ್ಲಿ ಬನ್ನಿ. ಸ್ಟಾಪ್ ಮಾಡಿ ಸರ್ ದಯವಿಟ್ಟು. ಅಲ್ಸರ್ ಟೀಮ್ ಇದು